ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ವೀಕೆಂಡ್ ಮುಗಿಸ್ಕೊಂಡು ಮಾರ್ಕೆಟು ನೆಗೆಟಿವ್ ಆಗಿ ಓಪನ್ ಆಗಿದೆ. ಲಾಸ್ಟ್ ವೀಕ್ ಕೂಡ ಇದನ್ನ ನಿಮ್ಗೆ ಹೇಳಿದ್ದೆ, ನನಗೇನೋ ತುಂಬ ಪಾಸಿಟಿವ್ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ. ಮಾರ್ಕೆಟು ಯಾಕೋ ಒಂದು ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ ಅಂತ ಇವತ್ತಿನ ಕ್ಲೋಸಿಂಗು ಮತ್ತೆ ಅದನ್ನು ಸಾಬೀತು ಮಾಡಿದಂಗೆ ಕಾಣಿಸ್ತಾ ಇದೆ. ಹಾಗಂತ ಇವತ್ತು ಬೈಯಿಂಗ್ ಬಂದಿಲ್ವಾ ಅಂದರೆ ಖಂಡಿತ ಬಂದಿದೆ. IT ಸೆಕ್ಟರ್ ಇವತ್ತು ಕೂಡ ಪಾಸಿಟಿವ್ ಆಗಿತ್ತು. HCL ಟೆಕ್, ವಿಪ್ರೋ 2% ಅಪ್ ಮೂವ್ಮೆಂಟ್ ಕೊಟ್ಟಿದೆ. ಅದೇ ರೀತಿಯಾಗಿ ಫಾರ್ಮಾ ಸೆಕ್ಟರ್ ಮತ್ತೆ ಗ್ರೀನಿಗೆ ಬಂದಿದೆ. ಡಾಕ್ಟರ್ ರೆಡ್ಡಿಸ್, ಡಿವಿಸ್ ಲ್ಯಾಬ್ಸ್ ಎರಡೂ ಕೂಡ ಇವತ್ತು 2%ಗಿಂತ ಮೇಲೆ ಹೋಗಿದೆ. ಅಪೋಲೋ ಹಾಸ್ಪಿಟಲ್ಸ್ 2%ಗಿಂತ ಜಾಸ್ತಿ ಮೇಲ್ಗಡೆ ಬಂದಿದೆ. ಅದೇ ರೀತಿಯಾಗಿ ಇವತ್ತು ಆಟೋ ಸೆಕ್ಟರಲ್ಲಿ ಮಿಕ್ಸ್ ಸೆಂಟಿಮೆಂಟ್ ಇತ್ತು. ಹೀರೋ ಮೋಟರ್ ಕಾಪು ಒಂದು 5,000 ಲೆವೆಲ್ ಹತ್ತಿರ ಬಂತು. ಅಲ್ಲಿಂದ ಶಾರ್ಪ್ ಆಗಿ 4.5% ಬಿದ್ದಿದೆ. ಐ ಥಿಂಕ್ ರಿಸಲ್ಟ್ ಕೂಡ ಇತ್ತು. ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ. ಎಗೇನ್ ಸೇಮು, ನಿಮಗೆ ಆಲ್ರೆಡಿ ಒಂದು ಸೆಕ್ಟರಲ್ಲಿ ಅಥವಾ ಯಾವುದೋ ಒಂದು ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಅಂತಂದರೆ ರಿಸಲ್ಟು ಅಥವಾ ಯಾವುದೇ ಒಂದು ಪಾಸಿಟಿವ್ ನ್ಯೂಸ್ ಬಂದರೆ ಅದು ಸೆಲ್ ಆನ್ ನ್ಯೂಸ್ ಆಗಿರುತ್ತೆ. ಒಳ್ಳೆ ರಿಸಲ್ಟ್ ಬಂದಿದೆ. ಹೀರೋ ಮೋಟರ್ ಕಾಪ್ದು ಸೇಲ್ಸು ಕೂಡ ಚೆನ್ನಾಗಿದೆ ಅಂತ ಬಂದಿದೆ. ಆದರೂ ಕೂಡ ಅದರ ಮೂಮೆಂಟ್ ಏನಾಗಿತ್ತು ಅಲ್ಲಿ ಒಂದು ಇವಾಗೆಲ್ಲರೂ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳಕ್ಕೆ ನೋಡಿದ್ದಾರೆ. ಅದೇನಾದರೂ ಸ್ಟಾಕು ಪರ್ಫಾರ್ಮ್ ಮಾಡ್ತಾ ಇರಲ್ಲ ಚೆನ್ನಾಗಿ ಅಂತಂದರೆ ಏನೋ ಒಂದು ಒಳ್ಳೆ ನ್ಯೂಸ್ ಬಂದರೆ ಅದು ಬೈ ಆನ್ ನ್ಯೂಸ್ ಆಗಿರುತ್ತೆ. ಇದು ಸಾಮಾನ್ಯವಾಗಿ ವರ್ಕ್ ಆಗುವಂಥದ್ದು ಮಾರ್ಕೆಟ್ನಲ್ಲಿ ರಿಸಲ್ಟು ಹಿಂದೆ ಮುಂದೆ ಇದ್ದಾಗ. FMCG ಸೆಕ್ಟ್ರು ನೋಡಿ ಮತ್ತೆ ಕಾಲಾವಕಾಶ ಕೊಡ್ತಾ ಇದೆ. ಹಿಂದೂಸ್ತಾನ್ ಯೂನಿಲಿವರ್, ITC ಇದೆಲ್ಲ ಒಳ್ಳೊಳ್ಳೆ ಲೆವೆಲ್ಗೆ ಬರ್ತಾ ಇದೆ. ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋರು ದಯವಿಟ್ಟು ಇದನ್ನೆಲ್ಲ ಗಮನಿಸ್ತಾ ಇದ್ದೀರಾ. ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಒಳ್ಳೆ ವ್ಯಾಲ್ಯೂಷನ್ ಸಿಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸಬೇಕಾಗಿರುವಂಥ ವಿಚಾರ ಇದರಲ್ಲಿ. ಹಾಗಾದರೆ ಇವತ್ತಿನ ಟಾಪ್ ಲೂಸರ್ ಅಂತಂದರೆ ಕೋಲ್ ಇಂಡಿಯಾ. ಇವತ್ತು ಗಾಳಿ ಹೋದ ಬಲೂನ್ ಅಂತ ನಾನು ಹೇಳೋದಕ್ಕೆ ಕಾರಣ ಇದು PSU, ಎಸ್ಪೆಷಲಿ PSC ಸೆಕ್ಟರ್ಗಳಿಗೆ ಸಂಬಂಧಪಟ್ಟಿದ್ದು. ಥಿಮ್ಯಾಟಿಕ್ ಇಂಡೆಕ್ಸ್ ಅಂತ ಬರುತ್ತೆ. ಅದ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ನ ಕೊಡ್ತೀನಿ ಇವತ್ತು. ಪೂರ್ತಿ ವಿಡಿಯೋ ನೋಡ್ತಾ ಇದ್ದವರಿಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ONGC, BPCL ಇದೆಲ್ಲದರಲ್ಲೂ ಕೂಡ ಕರೆಕ್ಷನ್ ಬಂದಿದೆ. ಬ್ಯಾಂಕಿಂಗ್ ಸೆಕ್ಟರ್ ಕೂಡ ವೀಕ್ ಆಗಿತ್ತು. ಸೊ ಇವತ್ತಿನ ಟಾಪ್ ಲೂಸರ್ ಕೋಲ್ ಇಂಡಿಯಾ ಆಗಿತ್ತು. 5.13% ಮೂವ್ಮೆಂಟ್ ಬರೋದ್ರ ಮೂಲಕ. ಟಾಪ್ ಗೇನರು ಡಾಕ್ಟರ್ ರೆಡ್ಡಿಸ್ ಅಂತ ಕಾಣಿಸ್ತಾ ಇದೆ. 2.89% ಅಪ್ ಮೂವ್ಮೆಂಟ್ ಬಂದಿದೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿಯಾಗಿತ್ತು ಮಾರ್ಕೆಟ್ ಅಂತ. ನಿಫ್ಟಿನಲ್ಲಿ ನೀವು ನೋಡ್ತಾ ಬರೋದಾದ್ರೆ ಶುಕ್ರವಾರದ ವಿಡಿಯೋ ಯಾರ್ಯಾರು ನೋಡಿದಿರಾ, 21,800 ಅನ್ನೋದು ಮಾರ್ಕೆಟಿಗೆ ಈಗ ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಮಲ್ಟಿಪಲ್ ಟೈಮ್ಸ್ ನೋಡಿ ಇಲ್ಲಿ ರೆಸಿಸ್ಟೆನ್ಸ್ ಆಗಿತ್ತು, ಅದೇ ಸಪೋರ್ಟ್ ಆಗಿ ಸುಮಾರು ದಿನ ಕಾರ್ಯನಿರ್ವಹಿಸಿತ್ತು. ಈಗ ವಾಪಸ್ ಬಂದರೆ ಅದೇ ರೆಸಿಸ್ಟೆನ್ಸ್ ಆಗುತ್ತೆ. 800ರಿಂದ 840 ಲೆವೆಲ್ ಅಂತ ಮಾತಾಡ್ಕೊಂಡಿದ್ವಿ. ಎಕ್ಸಾಕ್ಟಾಗಿ ಇವತ್ತು 840 ಅಲ್ಲೇ ಓಪನ್ ಆಯಿತು. ಅಲ್ಲಿಂದ ಸ್ಟ್ರೈಟ್ ಅವೇ ನಿಮಗೆ ರಿಜೆಕ್ಷನ್ ಬರ್ತಾನೆ ಹೋಯಿತು. ಸೊ ಇಂಥ ದಿನಗಳನ್ನೇ ನನ್ನ ಬೆಸ್ಟ್ ಡೇ ಅಂತ ಹೇಳೋದು. ಯಾಕೆಂದರೆ ನಮ್ಮ ಟ್ರೇಡ್ ಸೆಟಪ್ಗೆ ಕೂತ್ಕೊಳ್ಳುವಂಥ ದಿನ ಇದು. ಬಸ್ ಸ್ಟ್ಯಾಂಡ್ ಮೆಥಡ್ ಅಂತ ಏನು ಫಾಲೋ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಇದು ಒಂದು ವರದಾನದ ದಿನ. ಯಾಕೆಂದರೆ ಗ್ಯಾಪ್ ಅಪ್ ಆಗೋದು, ಗ್ಯಾಪ್ ಡೌನ್ ಆಗೋದು ಆ ಥರ ಆದಾಗ ಸುಮಾರು ಮೂಮೆಂಟ್ನ ಮಾರ್ಕೆಟೇ ತಿಂದು ಹಾಕ್ಬಿಡುತ್ತೆ. ಎಸ್ಪೆಷಲಿ ಗ್ಯಾಪ್ ಅಪ್, ಗ್ಯಾಪ್ ಡೌನ್ಗಳು ಸೋಮವಾರದ ದಿನಗಳು ಜಾಸ್ತಿ ಆಗುವಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಈ ಥರ ಟೈಮಲ್ಲಿ ಒಂದೇ ಝೋನಲ್ಲಿ ಓಪನ್ ಆಗಿ ನಮಗೆ ಮೂಮೆಂಟ್ ಕೊಡುತ್ತಲ್ಲ, ಅದು ಒಳ್ಳೆ ಡೇ ಆಗಿರುತ್ತೆ. ಆ್ಯಸ್ ಅನ್ ಆಪ್ಷನ್ ಬೈಯರ್ ಆಗಿ ಟ್ರೇಡ್ ಮಾಡೋದಾದರೆ. ಆಪ್ಷನ್ ಸೆಲ್ಲರ್ ಸಿಗಾದ್ರೂ ನೀವು ಪೊಸಿಷನ್ನ ಆ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊತ ಹೋಗ್ಬೋದು. ನೀವು ನೋಡೋದಾದರೆ ಇವತ್ತು ನಿಫ್ಟಿನಲ್ಲಿ ಒಂದು ಒಳ್ಳೆ ಮೂಮೆಂಟ್ ಇತ್ತು. ಯಾರಾದರೂ ಟ್ರೇಡ್ ಮಾಡೋದಾಗಿದ್ರೆ ಆಲ್ಮೋಸ್ಟ್ 800ರಿಂದ 600ಕ್ಕೆ ಅಂತಂದರೆ 200 ಪಾಯಿಂಟ್ಗಳ ಫಾಲು ಬಂದಿದೆ. ಬಟ್ ಇವತ್ತು ಇಂಡೆಕ್ಸಲ್ಲಿ ಟ್ರೇಡ್ ಮಾಡಿದ್ರು ಓಕೆ, ಬಟ್ ನಿಫ್ಟಿನಲ್ಲೂ ಕೂಡ ಇವತ್ತು ಒಳ್ಳೆ ಟ್ರೇಡ್ ಇತ್ತು ಅನ್ನೋದು ಇಂಪಾರ್ಟೆಂಟ್. ಈಗ ನೀವು ನೋಡೋದಾದರೆ ಈ ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ ಈಗ ಫಾಲೋ ಮಾಡೋ ಥರ ಕಾಣಿಸ್ತಾ ಇದೆ ಮಾರ್ಕೆಟು. ಟ್ರೆಂಡ್ ಲೈನ್ ಅಂತ ನಾವು ಹಾಕೊಂಡಿರೋದು ತುಂಬ ಹಿಂದಿಂದ ಬಂದಿರೋಂಥ ಟ್ರೆಂಡ್ ಲೈನ್ ಇದು. ಇದು 21,310 ಝೋನಲ್ಲಿ ಇದೆ. ಅಲ್ಲಿಗೆ ಬರಬೇಕು ಅಂತಂದರೆ ನಮಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಅಂತ ಅಂದರೆ ಸಪೋರ್ಟ್ ಅಂತ ಸಿಗುವಂಥದ್ದು ಈ 21,520 ಲೆವೆಲಲ್ಲಿ ಏನಿದೆಯಲ್ಲ ಇದು. ಸೊ 21,500 ಲೆವೆಲ್ ಏನಾದ್ರು ಮಾರ್ಕೆಟ್ ಬೀಟ್ ಆಯಿತು ಅಂತಂದರೆ ಮತ್ತೆ ನಾವು 21,300 ಅದಕ್ಕಿಂತ ಕೆಳಗಡೆ ಹೋದರೆ 21,000 ಲೆವೆಲ್ಗಳನ್ನು ಕೂಡ ನಾವು ಟೆಸ್ಟ್ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ. ಸುಮಾರು ದಿನಗಳಿಂದ ಆ ಲೆವೆಲ್ ಟೆಸ್ಟ್ ಆಗಿಲ್ಲ ನೋಡಿ, ಇಲ್ಲಿ 21,000 ಲೆವೆಲು. ಬಟ್ ಅದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ 21,200 ಒಂದು ಸಪೋರ್ಟ್ ಕಾಣಿಸ್ತಾ ಇದೆ. ಈ ಟ್ರೆಂಡ್ ಲೈನ್ ಬಿಟ್ಟರೆ 21,200, ಅದು ಬಿಟ್ಟರೆ 21,000 ಈ ಲೆವೆಲ್ಗಳಿರುತ್ತೆ. ತುಂಬ ಮುಂದಿನ ಹೋಗೋದು ಬೇಡ. ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನೋಡಿಕೊಂಡು ಟ್ರೇಡ್ ಮಾಡಿ. ನಿಫ್ಟಿನಲ್ಲಿ ಟ್ರೇಡ್ ಮಾಡೋರು ಕಮ್ಮಿ ಇರ್ಬೋದು, ಆದರೆ 21,600 ಅನ್ನೋದು ಇವಾಗ ಸಪೋರ್ಟ್ ಥರ ಆಗಿದೆ ಮಾರ್ಕೆಟಿಗೆ. ಮೇಲ್ಗಡೆ 21,700 ಅನ್ನೋದು ರೆಸಿಸ್ಟೆನ್ಸ್ ಆಗುತ್ತೆ. ಇದೆರಡು ಝೋನಲ್ಲೇ ಓಪನ್ ಆಯಿತು ಅಂತಂದರೆ ಎಲ್ಲಿ ಕೆಳಗಡೆ ಬರುತ್ತೋ ಮೇಲ್ಗಡೆ ಬರುತ್ತೋ ಅಂತ ನೋಡಿಕೊಂಡು ಎವ್ರಿ 50 ಪಾಯಿಂಟ್ಸ್ನ ನೀವು ಟಾರ್ಗೆಟ್ ಮಾಡ್ಕೊತ ಟ್ರಯಲ್ ಮಾಡ್ಕೊತ ಹೋಗ್ಬೋದು. ಇನ್ ಕೇಸ್ 21,650 ಈ ಥರ ಓಪನ್ ಆಗಿ ಮೇಲ್ಗಡೆ ಹೋಗ್ತಿದೆ ಅಂತಂದರೆ ಇಲ್ಲಿ ಕ್ಲೀನಾಗಿ ಒಂದು ಟ್ರೆಂಡ್ ಲೈನ್ ಎಸ್ಟಾಬ್ಲಿಷ್ ಮಾಡ್ಕೊಳ್ಳಿ. ಆ ಟ್ರೆಂಡ್ ಲೈನ್ ಮುರಿದು ಬಂದರೆ ಕೆಳಗಡೆ ಬನ್ನಿ. ಇಲ್ಲ ಅಂತಂದರೆ ಒಂದು ಈ ಝೋನ್ ಒಳಗಡೆ 21,800ರಿಂದ 600 ಒಳಗಡೆ ಸೈಡ್ ವೈಸ್ ಆಗಿ ನಿಂತ್ಕೊಂಡು ಎಕ್ಸ್ಪೈರಿ ದಿನ ಕೆಳಗಡೆ ಮೇಲ್ಗಡೆ ಮೂವ್ಮೆಂಟ್ ಕೊಡ್ತಾ ಹೋಗ್ಬೋದು. ಆ ರೀತಿ ಪ್ಲಾನ್ ಮಾಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಇವತ್ತು ಕೆರೆ ದಡ ಆಗ್ತಾ ಇತ್ತು. ಅಲ್ಲಿಂದ ಶಾರ್ಪ್ ರಿಜೆಕ್ಷನ್ ನೋಡಿ. ಈ ಟ್ರೆಂಡ್ ಲೈನ್ ನಾವು ಹಾಕೊಂಡಿದ್ವಿ, ಈ ಝೋನಲ್ಲಿ ಹಿಂಗೆ ಇತ್ತು. ಆದರೆ ನಿಮ್ಗೆ ಹೇಳಿದೆ ಇಲ್ಲೆಲ್ಲೋ ಇದ್ದಾಗ ಒಂದು ಪಾಸ್ ಆಗ್ತಾ ಇದೆ. ಪಾಸ್ ಆಗೋಂಥದ್ದು ವೆರಿ ಇಂಪಾರ್ಟೆಂಟು. ಪಾಸ್ ಆದಮೇಲೆ ಏನಾದರೂ ಫಾಲ್ ಆಯಿತು ಅಂತಂದರೆ ಈ ಟೈಮಲ್ಲಿ ನಾವು ಮಾತಾಡ್ಕೊಂಡಿದ್ವಿ ಅಲ್ವಾ, ಇಲ್ಲಿದ್ದಾಗ ನಿಮಗೆ ಈ ಒಂದು ಪಾಸ್ ಆಗಿದೆ. ಈ ಪಾಸ್ ಅನ್ನೋದು ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಬಟ್ ನೀವು ಒಂದು ಚಾನಲ್ ಅಂತಲೂ ಕೂಡ ನೋಡ್ತಾ ಹೋಗ್ಬೋದು. ಬೇರೆ ಫ್ಲಾಗ್ ಪ್ಯಾಟರ್ನ್ ಥರ ಕಾಣಿಸುತ್ತೆ. ಇಲ್ಲಿಂದ ಫಾಲ್ ಬಂತು ಅಂದರೆ ನಮಗೆ ದೊಡ್ಡ ಫಾಲ್ ಆಗಿರುತ್ತೆ ಅಂತ ಬಂತು. ವಾಪಸ್ ಈ ಝೋನ್ನ ಟೆಸ್ಟ್ ಮಾಡಿದೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಇದು ಇನ್ನೂ ವೀಕಾಗಿ ಕಾಣಿಸ್ತಾ ಇದೆ ಅಂತ. ಅಲ್ಲಿಂದ ಇವತ್ತು ಕ್ಲೀನಾಗಿ ರಿಜೆಕ್ಷನ್ ನೋಡಿ. ಎಷ್ಟು ಕ್ಲೀನಾಗಿ ಪ್ರೈಸ್ ಆಕ್ಷನ್ನ ಸಪೋರ್ಟ್ ಮಾಡ್ತಾ ಇದೆ. ಇದಕ್ಕಿಂತ ಚೆನ್ನಾಗಿ ಮಾರ್ಕೆಟಿಂಗ್ ಯಾವ ರೀತಿ ಮೂವ್ಮೆಂಟ್ ಆಗಬೇಕು, ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗದೆ ಕ್ಲೀನಾಗಿ ಪ್ಲೇನಾಗಿ ಚಾರ್ಟ್ಸಲ್ಲಿ ಎಲ್ಲಿ ಬಿಟ್ಟಿತ್ತು ಅಲ್ಲಿಂದ ತಗೊಂಡು ಮೂವ್ಮೆಂಟ್ ಕೊಡ್ತಾ ಇದೆ. ಇದು ಬೆಸ್ಟ್ ಆಗಿರುತ್ತೆ ಟ್ರೇಡಿಂಗಿಗೆ ನನ್ನ ಪ್ರಕಾರ ಕೇಳೋದಾದ್ರೆ. ಸೊ ಇವತ್ತು ನೀವು ಇಲ್ಲಿಂದ ಟ್ರೇಡ್ ಮಾಡಿದಾದ್ರೂ 45,300 ಫಸ್ಟ್ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡ್ಬೋದಿತ್ತು. ಅಲ್ಲಿ ನೋಡಿ ಒಂದು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಯಿತು, ಕೆಳಗಡೆ ಬಂದರೆ 45,000 ಅನ್ನೋದು ಫಸ್ಟ್ ಟಾರ್ಗೆಟ್ ಇಟ್ಕೊಂಡು ಆರಾಮಾಗಿ ಇವತ್ತು 100 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡೋಕ್ಕೆ ಏನೂ ತೊಂದರೆ ಇಲ್ಲ. ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಯಾರಾದರೂ 100 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡೋಕ್ಕೆ ಆಗಿಲ್ಲ ಅಂದರೆ ಯಾಕೆ, ಏನು ತಪ್ಪಾಯಿತು, ಯಾವ ರೀತಿ ನೀವು ಅನಲೈಸ್ ಮಾಡಿದ್ರಿ ಅಂತ ನೋಡಿ. ಅಂದರೆ ನೀವು ಉಲ್ಟಾ ಡೈರೆಕ್ಷನ್ ಟ್ರೇಡ್ ಮಾಡೋಕ್ಕೆ ನೋಡಿರಬೇಕು. ಸೊ ಆ ಥರ ಎಲ್ಲಾಗಿದೆ, ಇಲ್ಲಿಂದ ಮೂವ್ಮೆಂಟ್ ಬಂದಿದೆ, ಆಯಿತು ಇಲ್ಲಿ ಸಪೋರ್ಟ್ ತೊಗೊಂತಿರೋ ಅಂತ
ನೀವು ಅನ್ಕೊಂಡ್ರು ಇಲ್ಲಿ ವಾಪಸ್ ಮತ್ತೆ ನಿಮ್ಗೆ ರಿಜೆಕ್ಷನ್ ಬಂದಾಗ ಇಲ್ಲೇ ನಿಮ್ಗೆ ಗೊತ್ತಾಗ್ತಿರ್ಬೇಕಾಯ್ತು ಇದು ಜೋರಾಗಿ ಬರ್ತಾ ಇದೆ ಅಂತ. ಸೊ ಯಾಕೆ ಯಾರು ಲಾಸ್ ಆಗಿದೆ ಏನು ಅಂತಂದರೆ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಇಷ್ಟು ಕ್ಲೀನ್ ಆಗಿತ್ತು ಪ್ರೈಸೆಕ್ಷನ್ ಲೋಯರ್ ಥರ ಏನು ತಪ್ಪಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇವಾಗ ನೋಡಿ ಮತ್ತೆ ಇವತ್ತು 45,000 ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಬಾರ್ದು, ಯಾವುದೇ ಕಾರಣಕ್ಕೂ ಬಿಯರ್ಸ್ ಇದ್ದಾರೆ ಮಾರ್ಕೆಟಲ್ಲಿ ಅಂದರೆ ಅಂತ ನಿಮಗೆ ಅಪ್ಡೇಟ್ ಕೊಟ್ಟಿದ್ದೆ. ಅದೇ ರೀತಿಯಾಗಿ ಅಲ್ಲೊಂದ್ಸಲ ಅಟೆಂಡ್ ಮಾಡಿ ಅಲ್ಲಿಂದ ರಿಜೆಕ್ಷನ್ ಬಂದು ಎಲ್ಲ ಫಾರ್ಮುಲನ್ನು ನಾವು ಅನ್ಕೊಂಡಿರೋ ಥರ ಕೂರ್ತಾ ಇದೆ. ಸೊ ಇಲ್ಲಿ ನೀವು ನೋಡೋದಾದ್ರೆ ಕ್ಲೀನಾಗಿ ಇದು ಈಗ ಲೋಯರ್ ಲೋ ಪ್ಯಾಟರ್ನ ಇಲ್ಲೂ ಕೂಡ ಫಾಲೋ ಮಾಡ್ತಾ ಇರೋದು ಕಾಣಿಸ್ತಾ ಇದೆ ಅಲ್ವಾ. ಸೊ ಈಗ ಈ ಝೋನ್ನ ಬಂದು ಟೆಸ್ಟ್ ಮಾಡ್ತಾರೆ ಕಾಣಿಸ್ತಾ ಇದೆ. ಇನ್ ಕೇಸ್ 45,000 ಮೇಲ್ಗಡೆ ಹೋಗ್ತಾ ಹೋಯ್ತು ಅಂತಂದರೆ ನಾಳೆ ದಿವಸ 45,200 45,300 ಅನ್ನೋದು ಇದು ಅಗೇನ್ ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಒಂದು ಇಂಟರ್ನಲ್ ಕ್ಯಾಂಡಲ್ ಆಗಿ ನಾಳೆ ಉಳ್ಕೊಂಡು ನಾಡಿದ್ದ ದಿನ ಮತ್ತೆ ಕೆಳಗಡೆ ಮೇಲ್ಗಡೆ ಮೂವ್ಮೆಂಟ್ ಕೊಡ್ತಾ ಹೋಗ್ಬೋದು. ಇಲ್ಲ ಕೆಳಗಡೆ ಬಂತು ಅಂತಂದರೆ ಈ 44,500 ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗುತ್ತೆ. ಎರಡು ಕಾರಣ ಇದೆ ಇದಕ್ಕೆ. ಒಂದು, ನಾವು ಹಾಕೊಂಡ್ಬಂದಿರೋಂಥದ್ದು ಕೋವಿಡ್ ಇಂದ ರೆಸ್ಪೆಕ್ಟ್ ಆಗ್ತಾ ಬಂದಿರೋಂಥ ಟ್ರೆಂಡ್ ಲೈನ್ ಅಂತ. ಇದು ದಯವಿಟ್ಟು ಚಾರ್ಟ್ ಸ್ಟಾಕ್ ರೆಗ್ಯುಲರ್ ಆಗಿ ನೋಡ್ತಿದ್ರು ಕಮೆಂಟ್ ಮಾಡಿ ಈ ವಿಚಾರ ಹೆಲ್ಪ್ ಆಗ್ತಾ ಇದೆ ಅಂತಂದ್ರೆ ದಯವಿಟ್ಟು ಹೆಲ್ಪ್ಫುಲ್ ಅಂತ ಕಮೆಂಟ್ ಮಾಡಿ ಇವತ್ತು. ಯಾಕಂದರೆ ಇದು ಕೋವಿಡ್ ಇಂದ ನಾವು ಹಾಕೊಂಡ್ಬಂದಿರೋಂಥ ಟ್ರೆಂಡ್ ಲೈನ್ ಇಲ್ಲಿ ನೋಡಿ, ಆ ಟ್ರೆಂಡ್ ಲೈನ್ ಈಗ ಹತ್ತಿರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಇಲ್ಲಿ ಹತ್ತಿರ ಆಗ್ತಾ ಇದೆ ನ್ಯಾರೋ ಝೋನು. ಸೊ ಇಲ್ಲಿಂದ ಏನಾದ್ರು ಕರೆಕ್ಷನ್ ಬಂತು ಅಂತಂದರೆ ಡೀಪ್ ಆಗಿರುವಂಥ ಕರೆಕ್ಷನ್ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಂತ ಮೊದಲೇ ಎಕ್ಸ್ಪೆಕ್ಟ್ ಮಾಡೋದು ಬೇಡ. ಯಾಕೆಂತಂದರೆ ಯಾವುದೊಂದು ಪೊಸಿಷನ್ ಕ್ಯಾರಿ ಮಾಡೋ ಥರ ಇಲ್ಲ ಸಿಚುವೇಷನು. ಯಾಕಂದರೆ ಡೈಲಿ ಕ್ಯಾಂಡಲಲ್ಲೂ ನೀವು ನೋಡ್ತಾ ಬರೋದಾದ್ರೆ ಒಂದಿನ ಆದಮೇಲೆ ಒಂದಿನ ನಮಗೆ ಪೇಂಟ್ ಬೆಳ್ಕೊತಾನೆ ಹೋಗ್ತಾ ಬಂದಿದ್ರು. ಇವತ್ತು ನೋಡೋದಾದ್ರೆ ಆದರೆ ಸ್ವಲ್ಪ ನನಗೆ ನೆಗೆಟಿವ್ ಆಗಿರೋ ಥರ ಕಾಣಿಸ್ತಾ ಇದೆ. ಯಾಕೆಂತಂದರೆ ಇಲ್ಲಿ ಒಂದು ನೆಗೆಟಿವ್ ಸೆಂಟಿಮೆಂಟ್ ಆಗಿತ್ತು, ಒಂದು ಅಪ್ ಮೂವ್ಮೆಂಟ್ ಟ್ರೈ ಮಾಡಿದ್ರು, ಅಲ್ಲಿಂದ ಮತ್ತೆ ವಾಪಸ್ ಕೆಳಗಡೆ ಬಂದು ಈಗ ಈ 45,000 ಝೋನ್ಗಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಮಾಡಿರೋ ಥರ ಕಾಣಿಸ್ತಾ ಇದೆ. ಸೊ ಇದೇ ಮೂವ್ಮೆಂಟ್ ಏನಾದ್ರು ಕಂಟಿನ್ಯೂ ಆಯಿತು ಅಂತಂದರೆ ಸೊ ನಮಗೆ ಮುಂಬರುವ ದಿನಗಳಲ್ಲಿ ಈ ಫಾಲು ದೊಡ್ಡದಾಗಿ ಕಂಟಿನ್ಯೂ ಆಗಬೇಕು. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಬಟ್ 44,500 ನೋಡಿ ಈ ಝೋನಲ್ಲಿ ಹಿಂದೆ ಟೆಸ್ಟ್ ಮಾಡಿರುವಂಥ ಒಂದು ಝೋನ್ ಕೂಡ ಇದೆ, ಅದು ಕೂಡ ಸಪೋರ್ಟ್ ಆಗ್ತಾ ಹೋಗುತ್ತೆ. ಇಲ್ಲೆಲ್ಲದೂ ಕೂಡ ಒಂದು ಬಸ್ ಸ್ಟ್ಯಾಂಡ್ ಮಾಡಿದಂಥ ಝೋನು. ಸೊ ನೆಕ್ಸ್ಟ್ ಟಾರ್ಗೆಟ್ ಬ್ಯಾಂಕ್ ನಿಫ್ಟಿನಲ್ಲಿ 44,500 ಅಂತ ಕಾಣಿಸ್ತಾ ಇದೆ. ಅದಕ್ಕಿಂತ ಕೆಳಗಡೆ ಬಂದರೆ 44,000 ಲೆವೆಲ್ಗಳು ಕೂಡ ನೋಡಲಿಕ್ಕೆ ಸಿಗ್ಬೋದು. ಅಲ್ಲಿ ಯಾವ ರೀತಿ ಮಾರ್ಕೆಟ್ ಬಿಹೇವ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ನಾವು ಕೆಳಗಡೆ ನಮ್ಮ ಮೇಲ್ಗಡೆ ಅಂತ ನೋಡ್ಬೋದು. ಕೆಳಗಡೆ ಬಂದರೆ ಒಂದು ದೊಡ್ಡ ಕರೆಕ್ಷನ್ ಬರುವಂಥ ಸಾಧ್ಯತೆ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ. ಆ ರೀತಿ ಏನಾದರೂ ಆಯಿತು ಅಂತಂದರೆ ಮತ್ತೆ ನಾವು 43,000 ಲೆವೆಲ್ಗೆ ಇನ್ನೂ 1,000 ಪಾಯಿಂಟ್ ಕರೆಕ್ಷನ್ ಕೂಡ ಬರ್ತಾ ಹೋಗ್ಬೋದು. ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ತುಂಬ ಮುಂದಿನ ಯೋಚನೆ ಮಾಡೋದು ಬೇಡ, ಈಗಿನ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಹೋಗೋಣ. 42,000ದಲ್ಲಿ ನೆಕ್ಸ್ಟ್ ಮೇಜರ್ ಸಪೋರ್ಟ್ ಅಂತ ಅಂದರೆ ನನಗೆ 42,000 ಅಂತ ಕಾಣಿಸ್ತಾ ಇದೆ. ಸೊ 42,000ಕ್ಕೆ ಬರುತ್ತಾ ಮಾರ್ಕೆಟು? ಹಿಂದೆ ಕೂಡ ಒಂದ್ಸಲ ಮಾತಾಡ್ಕೊಂಡಿದ್ವಿ ಅನ್ಸುತ್ತೆ ಇದ್ರ ಬಗ್ಗೆ. ಐ ಥಿಂಕ್ 44,400 ಈ ಝೋನ್ ನಾವು ಮಾತಾಡ್ಕೊಂಡಿದ್ವಿ, ನಾವು ಅನ್ಕೊಂಡಿದ್ದು ಝೋನ್ ಬಂದಿದೆ. ಅದಕ್ಕೆ ಈಗ ಕೆಳಗಡೆ ಹೋದರೆ ಈಗ ನೋಡಿ 44,000 ಲೆವೆಲ್ನ ಬಿಟ್ಕೊಡ್ತು ಅಂತಂದರೆ 42,000 ಲೆವೆಲ್ ತನಕ ಏನು ಬೇಕಾದ್ರೂ ಆಗ್ಬೋದು. ಬಟ್ ನೆಕ್ಸ್ಟ್ ಮೇಜರ್ ಸಪೋರ್ಟ್ ಬ್ಯಾಂಕ್ ನಿಫ್ಟಿನಲ್ಲಿ ಅಂದರೆ ಅದು ನನಗೆ 42,000 ಲೆವೆಲ್ದಲ್ಲಿ ಕಾಣಿಸ್ತಾ ಇದೆ ಆನ್ ಪ್ಲೇನ್ ಚಾರ್ಟ್ಸ್. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಇಲ್ಲೊಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗುತ್ತಾ ಅಥವಾ ಈ ಲೋಯರ್ ಲೋ ಪ್ಯಾಟರ್ನ ಕಂಟಿನ್ಯೂಷನ್ ಮಾಡುತ್ತಾ ಅಂತ. ಆವಾಗ 42,000 ಅಥವಾ ಮತ್ತೆ ಮೇಲ್ಗಡೆ ಹೋಗುತ್ತಾ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೊತ ಹೋಗ್ಬೋದು. ಸೊ ಸದ್ಯಕ್ಕೆ ಈ ವಾರಕ್ಕೆ 44,500 ಏನು ಮಾಡುತ್ತೆ ಮಾರ್ಕೆಟ್ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ, ಅದನ್ನ ಟ್ರ್ಯಾಕ್ ಮಾಡ್ತಾ ಇರಿ. ಅದೇ ರೀತಿ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಇದು ಮಾಮೂಲಿ ಕತೆ. ಯಾವಾಗ ದಿನ ಒಂದೊಂದು ಎಕ್ಸ್ಪೈರಿ ಅಂತ ಶುರುವಾಯಿತು ಅವಾಗಿಂದ ನಿಮ್ಗೆ ಹೇಳ್ತಾ ಬಂದಿದ್ದೀನಿ. ಎಕ್ಸ್ಪೈರಿ ದಿನ ತುಂಬ ದೊಡ್ಡ ಮೂಮೆಂಟ್ ಬರುವಂಥದ್ದು ಬರ್ತಾನೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಕಮ್ಮಿ ಆಗಿದೆ. ಬೇರೆ ಇಂಡೆಕ್ಸ್ಗಳು ಮೂವ್ ಆದ್ರೂ ಎಕ್ಸ್ಪೈರಿ ಇಂಡೆಕ್ಸ್ ಯಾವುದಿರುತ್ತೋ ಅದು ಒಂದು ಒಳ್ಳೆ ರೇಂಜಲ್ಲೇ ಉಳ್ಕೊತಾ ಇದೆ, ವಿಚ್ ಇಸ್ ಎ ವೆರಿ ಗುಡ್ ಸೈನ್ ಫಾರ್ ಆಪ್ಷನ್ ಸೆಲ್ಲಿಂಗ್ ಅಂತ. ಇದೇ ಒಂದು ಕಾರಣಕ್ಕೆ ನಾನು ನಿಮ್ಗೆ ಹೇಳಿದೆ ಎವ್ರಿ ಡೇ ಆಪ್ಷನ್ ಎಕ್ಸ್ಪೈರಿ ಆಗಿರೋದನ್ನ ಆಪ್ಷನ್ ಸೆಲ್ಲಿಂಗನ್ನು ಕೂಡ ನೀವು ಟ್ರೈ ಮಾಡಬೇಕು ಅಂತ. ಬಟ್ ಒಂದೊಂದೆರಡು ದಿನ ಆಗುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನೀವು ಓವರ್ ಆಲ್ ರೇಷಿಯೋ ನೋಡೋದಾದ್ರೆ ಎಕ್ಸ್ಪೈರಿ ದಿನ ವಾಲಟೈಲ್ ಮೂವ್ಮೆಂಟ್ ಬರುವಂಥದ್ದು ತುಂಬ ಕಮ್ಮಿ ಆಗಿದೆ. ಇನ್ನು ಉದಾಹರಣೆಗೆ ನೀವು ನೋಡೋದಾದ್ರೆ ಈಗ ಆಲ್ರೆಡಿ ಈ ವೀಕಲ್ ಒಂದು ಬಂದುಬಿಟ್ಟಿತ್ತು, ಅಲ್ಲಿಂದ ರಿಕವರಿನೂ ಬಂದಿತ್ತು. ಇವತ್ತು ನೋಡಿ ತಣ್ಣಗೆ ಈ ಝೋನಲ್ಲೇ ಮುಗಿಸ್ಕೊಂಡು. ಸೊ 10,850 ಕೆಳಗಡೆ 10,650 ಕೆಳಗಡೆ ಮುಗಿಸಿದವರಿಗೆ ಯಾವುದೇ ರೇಂಜ್ ತೊಂದರೆ ಆಗಲಿಲ್ಲ. ಇವತ್ತು 150 ರೇಂಜ್ ಮೇಲ್ಗಡೆ ಕೆಳಗಡೆ ಇಟ್ಕೊಂಡಿದ್ರೆ ಒಳ್ಳೆ ಎಕ್ಸ್ಪೈರಿ ಆಗಿತ್ತು. ಇವತ್ತು ಅದೇ ಝೋನಲ್ಲಿ ನಾನು ಕೂಡ ಟ್ರೇಡ್ ಮಾಡಿದ್ದೆ ಆಪ್ಷನ್ ಸೆಲ್ಲಿಂಗಲ್ಲಿ. ಸೊ ನೋಡ್ತಾ ಹೋಗೋಣ. ಈಗ ಮಿಡ್ ಕ್ಯಾಪ್ ನಿಫ್ಟಿನಲ್ಲೂ ಕೂಡ ಇವಾಗ ಇಲ್ಲಿ ಒಂದು ಪಾಸ್ ಆಗಿದೆ. ಈ ಪಾಸಿಗೆ ಕಂಟಿನ್ಯೂಷನ್ ಬಂತು ಅಂತಂದರೆ ಅಂದರೆ ಇನ್ ಕೇಸ್ 10,600 ಬ್ರೇಕ್ ಆಯಿತು ಅಂದರೆ ನೋಡಿ ಮಲ್ಟಿಪಲ್ ಟೈಮ್ ಸಪೋರ್ಟ್ ತೊಗೊಂಡ್ರೆ ಝೋನು 10,600ರಿಂದ 550 ದೊಡ್ಡ ಫಾಲ್ ಬರಲಿಕ್ಕೆ ಸಿಗ್ಬೋದು. 10,400 ತನಕ ಒಂದು 200-300 ಪಾಯಿಂಟ್ಗಳ ಫಾಲು ನಮಗೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೋಡ್ಲಿಕ್ಕೆ ಸಿಗ್ಬೋದು. ಅದನ್ನು ಆವಾಗ ನಾವು 10,500 ಇಲ್ಲಿ ಒಂದು ಸಪೋರ್ಟ್ ಥರ ಅನಿಸ್ತಾ ಇದೆ ನಿಮಗೆ. ಅದಕ್ಕೆ ನಾನು ಕೆಳಗಡೆ ಬಂದು ನಾವು 10,400 ಲೆವೆಲ್ಗಳಿಗೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಸೊ ಯಾರಾದರೂ ಎಕ್ಸ್ಪೈರಿ ಹೊರತುಪಡಿಸಿ ದಿನ ಟ್ರೇಡ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ ಅಂದರೆ ಮಿಡ್ ಕ್ಯಾಪ್ ನಿಫ್ಟಿನ ನಾಳೆ ವಾಚ್ ಮಾಡೋಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಬಸ್ ಸ್ಟ್ಯಾಂಡ್ ಮಾಡಿದೆ ಬ್ರೇಕ್ ಡೌನ್ ಆಯಿತು ಅಂತಂದರೆ ಬಸ್ ಸ್ಟ್ಯಾಂಡ್ ಅಷ್ಟು ದೊಡ್ಡ ಮೂಮೆಂಟು ಬರಲಿಕ್ಕೆ ಕಾಣಿಸುತ್ತೆ. ಅದೇ ರೀತಿಯಾಗಿ ಫಿನ್ ನಿಫ್ಟಿ ಎಕ್ಸಾಕ್ಟಾಗಿ ನಾವು ಹಾಕೊಂಡಿರುವಂಥ ಟ್ರೆಂಡ್ ಲೈನ್ಗೆ ಬಂದು ಕೂತಿದೆ. ನಾಳೆ ಫಿನ್ ನಿಫ್ಟಿನಲ್ಲಿ ಒಂದು ಎಕ್ಸ್ಪೈರಿ ಕೂಡ. ಇದು ಯಾವ ಟ್ರೆಂಡ್ ಲೈನು ದಯವಿಟ್ಟು ಗಮನಿಸಿದ್ನಲ್ಲ, 2020ರಲ್ಲಿ ಯಾವಾಗ ಕೋವಿಡ್ ಲೋ ಮಾಡಿತ್ತಲ್ಲ ಅವಾಗಿಂದ ರೆಸ್ಪೆಕ್ಟ್ ಮಾಡ್ಕೊಂಡು ಬಂದಿರುವಂಥ ಟ್ರೆಂಡ್ ಲೈನ್. ಇವತ್ತು ಆ್ಯಕ್ಚುಲಿ ಅದಕ್ಕಿಂತ ಕೆಳಗಡೆ ಬಂದು ಟ್ರೇಡ್ ಆಗ್ತಾ ಇದೀವಿ. ದಿಸ್ ಇಸ್ ಹ್ಯಾಪ್ನಿಂಗ್ ಫಾರ್ ದ ಫಸ್ಟ್ ಟೈಮ್ ಇನ್ನು 4 ವರ್ಷದಲ್ಲಿ. 2020 22 ತನಕ ಆ ಟ್ರೆಂಡ್ ಲೈನ್ನ ಟೆಸ್ಟ್ ಮಾಡೋಕ್ಕೆ ಬಂದಿರಲಿಲ್ಲ, ವಾಪಸ್ ಬಂತು, ಅಲ್ಲಿಂದ ಮತ್ತೆ ಮೇಲ್ಗಡೆ ಹೈ ಆಯಿತು. ಇಲ್ಲಿ ನೋಡಿ ಒಂದು ಎಂಪ್ಯಾಟರ್ನ್ ಥರ ಮಾಡ್ತು, ಅಲ್ಲಿ ಇನ್ನೂ ಒಂಥರ ಸಂಕೀರ್ಣವಾಗಿ ಆಗ್ತಾನೆ ಹೋಗ್ತಾ ಇದೆ. ಸೊ ಈಗ ಈ ಝೋನ್ನ ಬ್ರೇಕ್ ಆಗೋ ಥರ ಬರ್ತಾ ಇದೆ. ಬ್ರೇಕ್ ಆಗೋ ಥರ ಬಂದರೆ ಹಿಂದೆ ಎಲ್ಲೆಲ್ಲಿ ಲೋ ಮಾಡಿತ್ತು ಅದೆಲ್ಲ ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಇದೆ. ಸಿಂಪಲ್ ಇದು. ಯಾವ್ದು ರೆಸಿಸ್ಟೆನ್ಸ್ ಆಗಿರುತ್ತೋ ಅದು ಸಪೋರ್ಟ್ ಆಗುತ್ತೆ, ಯಾವ್ದು ಸಪೋರ್ಟ್ ಆಗಿರುತ್ತೋ ಅದು ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಸೊ ಇನ್ ಕೇಸ್ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನೆಕ್ಸ್ಟ್ ನಮ್ಮ ಝೋನು 19,000 ಆಗಿರುತ್ತೆ. ಅಂದರೆ ತುಂಬ ದೂರದ ನಾನು ಹೇಳ್ತಾ ಇದ್ದೀನಿ. ಇವೆಲ್ಲ ಮೇಜರ್ ಸಪೋರ್ಟ್ ಆಗಿರುತ್ತೆ. 19,000 ಅನ್ನೋದು ಯಾವ ರೀತಿ 42,000 ಬ್ಯಾಂಕ್ ನಿಫ್ಟಿನಲ್ಲಿ ಹೇಳಿದ್ನೋ ಅದೇ ರೀತಿಯಾಗಿ 19,000 ಅನ್ನೋದು ಫಿನ್ ನಿಫ್ಟಿನಲ್ಲಿ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಅಂದರೆ ಇನ್ನೂ 900 ಪಾಯಿಂಟ್ಗಳ ಕೆಳಗಡೆ ಮಾತಾಡ್ತಾ ಇದ್ದೀವಿ. ಬ್ಯಾಂಕ್ ನಿಫ್ಟಿನಲ್ಲಿ ಇನ್ನೂ 2,500 ಪಾಯಿಂಟ್ ಕೆಳಗಡೆ ಮಾತಾಡ್ತಾ ಇದ್ದೀವಿ. ಯಾಕಂದರೆ ಲಾಂಗರ್ ವ್ಯೂ ಅಂತ ಯಾರಾದರೂ ಕೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ
ಹೇಳ್ತಾ ಇದ್ದೀನಿ. ನಾಳೆ ಏನಾದರೂ ಈ ವ್ಯೂ ಕಂಟಿನ್ಯೂ ಆಗ್ತಾ ಹೋಯಿತು ಅಂತಂದರೆ, ಇಲ್ಲಿಂದ ಸಪೋರ್ಟ್ ತೊಗೊಂಡಲೇ ಕಂಟಿನ್ಯೂಷನ್ ಬರ್ತಾ ಹೋಯಿತು ಅಂತಂದರೆ 19,500 ಲೆವೆಲ್ಗಳಿಗೆ ಮುಂಬರುವ ವಾರಗಳಲ್ಲಿ ನಾವು ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಬಟ್ ನಾಳೆ ಎಗೇನ್ ಮತ್ತೆ ಅದೇ ವ್ಯೂ ಹೇಳ್ತಾ ಇದ್ದೀನಿ. ಫಿನ್ ನಿಫ್ಟಿನಲ್ಲಿ ನಾಳೆನೇ ಎಕ್ಸ್ಪೈರಿ ಆಗಿರೋದ್ರಿಂದ, ಒಳ್ಳೆ ಮೂಮೆಂಟು ಕೂಡ ಆಗಿರೋದ್ರಿಂದ ತುಂಬ ವಾಲಟೈಲ್ ಆಗಿ ಅಥವಾ ತುಂಬ ಕಂಟಿನ್ಯೂಷನ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಆಗದಲ್ಲೇ ಇರುವಂಥ ಸಾಧ್ಯತೆಯೂ ಜಾಸ್ತಿ ಇರುತ್ತೆ. ಎಲ್ಲ ದಿನ ಈ ಥರ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಒಂದು ಕಾಮನ್ ಪ್ಯಾಟರ್ನ್ ಅಬ್ಸರ್ವ್ ಮಾಡಿರುವಂಥದ್ದು ಎವ್ರಿ ಡೇ ಎಕ್ಸ್ಪೈರಿ ಅಂತ ಆದಮೇಲೆ ಒಂದೇ ಝೋನಲ್ಲಿ ಉಳ್ಕೊಂಡಿದೆ. ಇದಕ್ಕೆ ಉತ್ತರ ಯಾವಾಗ ಸಿಗುತ್ತೆ, ನಾಳೆ ಎಲ್ಲಿ ಓಪನ್ ಆಗುತ್ತೆ ಅಂತ. ಇವತ್ತು ನೋಡಿ ಒಂದು ಅಟೆಂಪ್ಟ್ ಮಾಡಿದೆ ಮೇಲ್ಗಡೆ. ಸೊ ಈ ಝೋನ್ ಮೇಲ್ಗಡೆ ಏನಾದ್ರು ಓಪನ್ ಆಯಿತು ಅಂತಂದರೆ ನಾಳೆ ಒಂದು ಟಿಪಿಕಲ್ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿರ್ಬೋದು. 20,200 ಒಂದು ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. 20,200, 20,100 ಝೋನ್ ಎಲ್ಲ. ಕೆಳಗಡೆ ನಮಗೆ 19,700 ಈ ಝೋನ್. ಆ ಥರ ನೀವು ಒಂದು ಸೇಫ್ ಝೋನ್ ಅಂದರೆ ಈ ರೀತಿ ಇಟ್ಕೊಂಡು ನೀವು ಟ್ರೇಡ್ ಮಾಡ್ತಾ ಹೋಗ್ಬೋದು. ಇನ್ ಕೇಸ್ ಇದನ್ನು ಓಪನ್ ಆಗಿ ಮೇಲ್ಗಡೆ ಕೊಡ್ತಾ ಹೋಗ್ತಿದೆ ಅಂತಂದರೆ ಈ ಝೋನ್ ಒಳಗಡೆ ಒಂದು ಮುಗಿಸುವಂಥ ಎಕ್ಸ್ಪೈರಿ ಆಗಿರುತ್ತೆ. ಇಲ್ಲ ಅಂತಂದರೆ ಈ 19,900 ಅಥವಾ 20,000 ಝೋನ್ ತನಕ ಹೋಗಿ ಅಲ್ಲಿಂದ ವಾಪಸ್ ಸೆಲ್ಲಿಂಗ್ ಬಂದರೆ ಅದು ಮತ್ತೆ ಶಾರ್ಪ್ ಸೆಲ್ಲಿಂಗ್ ಆಗಿರ್ಬೋದು. ಆಗ 19,800 ಮುರ್ಕೊಂಡು ಬೀಳೋ ಥರ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ನಾಳೆ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಅನ್ನೋದ್ರ ಮೇಲೆ ನೀವು ಪೊಸಿಷನ್ ಅಡ್ಜಸ್ಟ್ ಮಾಡ್ಕೋಬೇಕು. ಕ್ವಿಕ್ಕಾಗಿ ಬೇಕಾದರೆ ನಾಳೆ ಫಿನ್ ನಿಫ್ಟಿದು ಇದು ನೋಡ್ಕೊಂಡ್ಬಿಡ್ಬೋದು. ಆಪ್ಷನ್ ಚೇಂಜ್ ನೋಡೋದಾದರೆ 20,200 ನೋಡಿ ನಿಮಗೆ 1:4 ಅಂದರೆ ಆ ಮಟ್ಟಿಗೆ ನಿಮಗೆ ರೆಸಿಸ್ಟೆನ್ಸ್ ಇದೆ. ಸಪೋರ್ಟ್ ಅನ್ನೋದು ಕಾಣಿಸ್ತಾನೆ ಇಲ್ಲ. 20,100 ಅದೇ ರೀತಿಯಾಗಿದೆ. 20,000 ಇನ್ಫ್ಯಾಕ್ಟ್ ಇವಾಗ ನೀವು ನೋಡೋದಾದರೆ ರೆಸಿಸ್ಟೆನ್ಸೇ ಜಾಸ್ತಿ ಇದೆ. ಸೊ ವ್ಯೂ ನೆಗೆಟಿವ್ ಅಂತ ಅನಿಸ್ತಾ ಇದೆ. ಬಟ್ ನಾಳೆ ಏನಾದರೂ ಇನ್ ಕೇಸ್ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಅಥವಾ ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋದರೆ 20,100, 200 ಈ ಝೋನ್ಗಳು ಸೇಫ್ ಅಂತ ಅನಿಸ್ತಾ ಹೋಗುತ್ತೆ ನನಗೆ. ಕೆಳಗಡೆ ನೀವು ಎಷ್ಟು ದೂರ ಇರ್ತೀರೋ ಅಷ್ಟು ಒಳ್ಳೆಯದು. ಸ್ಟ್ರಾಂಗ್ ಸಪೋರ್ಟ್ ಅಂದರೆ ಈಗ ಸದ್ಯಕ್ಕೆ 19,700 ಕಾಣಿಸ್ತಾ ಇದೆ. ಸೊ ನೀವು ವೆಯ್ಟ್ ಮಾಡಿ, ನಾಳೆ 20,000 ಟ್ರೈ ಮಾಡಿ ವಾಪಸ್ ಕೆಳಗಡೆ ಬರ್ತಾ ಇದೆ ಅಂದರೆ 20,000 ನೀವು ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ಒಂದು ಒಳ್ಳೆ ರೀತಿಯಾದ ಆಪ್ಷನ್ ಬೈಯಿಂಗ್ ಕೂಡ ನೀವು ಮಾಡ್ತಾ ಹೋಗ್ಬೋದು. ಇವತ್ತಿನ ಲೋ ಅಂತ ಟಾರ್ಗೆಟ್ ಇಟ್ಕೊಂಡ್ರು 100-150 ಪಾಯಿಂಟ್ಗಳ ಮೂಮೆಂಟ್ ಸಿಗ್ತಾ ಹೋಗುತ್ತೆ. ಇಲ್ಲ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಥವಾ ಇದೇ ಝೋನ್ ಓಪನ್ ಕೆಳಗಡೆ ಬರ್ತೀನಿ ಅಂದರೆ ಹೇಗೆ ನಿಮಗೆ ಒಂದು ನೆಗೆಟಿವ್ ವ್ಯೂಗೆ ಪೂರಕವಾಗಿರುವಂಥ ಟ್ರೇಡ್ ಆಗಿರುತ್ತೆ ನಾಳೆ. ಸೊ ನೋಡಿಕೊಂಡು ಟ್ರೇಡ್ ಮಾಡಿ ಫಿನ್ ನಿಫ್ಟಿನಲ್ಲಿ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಒಂದಿಷ್ಟು ಇಂಡೆಕ್ಸ್ಗಳ ಬಗ್ಗೆ ನಿಮಗೆ ತೋರಿಸಬೇಕಾಗಿತ್ತು. PSU ಬ್ಯಾಂಕ್ ಅನ್ನೋದು ಒಂದು ಇಂಡೆಕ್ಸ್ ಇದೆ ನೋಡಿ. PSU ಈ ಯಾವ್ದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ ಕರಿತೀವಿ ಅಂತಂದರೆ ಇದೆಲ್ಲ ಗೌರ್ಮೆಂಟ್ ಸ್ವಾಧೀನದಲ್ಲಿರುವಂತಹ ಬ್ಯಾಂಕ್ಗಳು ಅಂತ ಹೇಳ್ತಾರೆ. PSC ಅಂತಲೇ ಒಂದು ಇಂಡೆಕ್ಸ್ ಇರೋದನ್ನ ಥೀಮ್ಯಾಟಿಕ್ ಇಂಡೆಕ್ಸ್ ಅಂತ ಕರಿತೀವಿ. ಅಂದರೆ ಬೇರೆ ಬೇರೆ ಥೀಮ್ನ ಎಲ್ಲ ಒಗ್ಗೂಡಿಸಿ ಒಂದು ಮಾಡಿದ್ದಾರೆ. ಅದರಲ್ಲಿ 51% ಜಾಸ್ತಿ ಸ್ಟೇಕು ಗೌರ್ಮೆಂಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟು ಅಥವಾ ಸ್ಟೇಟ್ ಗೌರ್ಮೆಂಟು ಡೈರೆಕ್ಟ್ ಆಗಲಿ ಅಥವಾ ಇಂಡೈರೆಕ್ಟ್ ಆಗಲಿ ಅವ್ರು ಹೊಂದಿರ್ತಾರೆ ಅಂತ. ಇಂಡೈರೆಕ್ಟ್ ಆಗಿ ಅಂದರೆ ಹೇಗೆ, ಈಗ LICನಲ್ಲಿ ಅದು ಈಗ ಗೌರ್ಮೆಂಟ್ ಸ್ಟೇಕು 50% ಜಾಸ್ತಿ ಇದೆ ಅಂತ ಅನ್ಕೋಣ. LIC ಇಂಥ ಕಂಪ್ನಿಗಳಲ್ಲಿ ಜಾಸ್ತಿ ಸ್ಟೇಕ್ ಇಟ್ಕೊಂಡಿದ್ರೆ ಅದು ಗೌರ್ಮೆಂಟ್ ಸ್ಟೇಕ್ ಆದಂಗೆ ಆಗುತ್ತೆ. ಯಾಕೆಂದರೆ LICನಲ್ಲಿ ಗೌರ್ಮೆಂಟ್ ಸ್ಟೇಕ್ ಜಾಸ್ತಿ ಇದ್ದರೆ LIC ಯಾವ್ಯಾವ ಕಂಪ್ನಿನದಿದೆಯೋ ಅದು ಇಂಡೈರೆಕ್ಟ್ ಹೋಲ್ಡಿಂಗ್ ಅಂತ ಆಗುತ್ತೆ. ಆ ರೀತಿಯಾಗಿ ಬಟ್ PSU ಬ್ಯಾಂಕ್ ಅಂತ ನೀವು ನೋಡೋದಾದರೆ ಇವತ್ತು PSU ಬ್ಯಾಂಕಲ್ಲೂ ಕೂಡ ಕರೆಕ್ಷನ್ ಬಂದಿದೆ. ಜೊತೆಗೆ PSC ಇಂಡೆಕ್ಸಲ್ಲಿ ಕೂಡ ಕರೆಕ್ಷನ್ ಬಂದಿದೆ ನೋಡಿ. ಸರಿಸುಮಾರು ನಮಗೆ PSU ಬ್ಯಾಂಕ್ ಇಂಡೆಕ್ಸಲ್ಲಿ ಅಂತ ನೀವು ನೋಡೋದಾದರೆ 1, 2, 3, 4, 5, 6, 7, 8, 9, 10, 12 ಬ್ಯಾಂಕ್ಗಳ ಒಂದು ಗುಚ್ಛ ಆಗಿದೆ. ಅಫ್ಕೋರ್ಸ್ ಟಾಪ್ ಕಾಂಟ್ರಿಬ್ಯೂಟರಲ್ಲಿ ಇದು ಪರ್ಸೆಂಟೇಜ್ ತೋರಿಸ್ತಾ ಇದೆ. ಈ ಸೆಕ್ಟರಲ್ಲಿ SBI ಮತ್ತು ಬ್ಯಾಂಕ್ ಆಫ್ ಬರೋಡಾ ಅನ್ನೋದು ಟಾಪ್ ಕಾಂಟ್ರಿಬ್ಯೂಟರ್ ಆಗಿದೆ. ಅಂದರೆ ಇವೆರಡು ಸೇರಿಸಿ ನಿಮಗೆ ಸರಿಸುಮಾರು 40% ಕಾಂಟ್ರಿಬ್ಯೂಷನ್ ಇವೆರಡರಿಂದನೇ ಬರ್ತಾ ಹೋಗುತ್ತೆ. 45% ಕಾಂಟ್ರಿಬ್ಯೂಷನ್ನು. ಮಿಕ್ಕಿದು PNB, ಕೆನರಾ ಬ್ಯಾಂಕು ಈ ಎಲ್ಲ ಇದು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ. ಇವತ್ತು ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೀವು ನೋಡೋದಾದರೆ ಇವತ್ತು ನೋಡಿ, ಇವತ್ತು SBI ಟಾಪ್ ಕಾಂಟ್ರಿಬ್ಯೂಟರ್ ಆಗಿರುತ್ತೆ. ಅದರಲ್ಲಿ 2.39% ಕರೆಕ್ಷನ್ ಇದೆ. ಹಾಗಾಗಿ ಇಂಥ SBI, PNB, ಕೆನರಾ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ ಈ 4 ಕಂಪ್ನಿಗಳೇನಾದ್ರು ಬಿತ್ತು ಅಂತಂದರೆ ಅದು ಜಾಸ್ತಿ ಕಾಂಟ್ರಿಬ್ಯೂಷನ್ ಕೊಡ್ತಾ ಇರುತ್ತೆ. ಯಾಕಂದರೆ ಓವರ್ ವೆಯ್ಟೇಜ್ ಅನ್ನೋದು ಇದ್ರ ಮೇಲೆ ಜಾಸ್ತಿ ಇದೆ. ಸೊ ಜಾಸ್ತಿ ವೆಯ್ಟೇಜ್ ಇರೋ ಸ್ಟಾಕ್ ಎಲ್ಲ ಇವತ್ತು 3%, 4% ಕರೆಕ್ಷನ್ ಆಗಿರೋದ್ರಿಂದ ಓವರ್ ಆಲ್ ಕೂಡ 4.43% ಇವತ್ತು PSU ಬ್ಯಾಂಕಲ್ಲಿ ಒಂದು ಕರೆಕ್ಷನ್ ಇದೆ. PSU ಬ್ಯಾಂಕ್ ಅನ್ನೋದು ಇಂಡೆಕ್ಸ್ ಕೂಡ ಸಿಗುತ್ತೆ, ನೀವು ಅದನ್ನ ಚೆಕ್ ಮಾಡ್ಕೊತ ಹೋಗ್ಬೋದು. ಅದೇ ರೀತಿಯಾಗಿ ನಿಫ್ಟಿ PSC ಅಂತ ಒಂದಿದೆ. ಇದು ನಾನು ಆಗಲೇ ಹೇಳಿದಾಗೆ 51%ಗಿಂತ ಜಾಸ್ತಿ ಹೋಲ್ಡಿಂಗು ಗೌರ್ಮೆಂಟಿಂದ ಇರಬೇಕಾಗುತ್ತೆ, ಡೈರೆಕ್ಟ್ ಅಥವಾ ಇಂಡೈರೆಕ್ಟಲ್ಲಿ. ಇಲ್ಲಿ ನೀವು ನೋಡೋದಾದರೆ ಸುಮಾರು ಸೆಕ್ಟರ್ಗಳು ಬರ್ತಾ ಹೋಗುತ್ತೆ ನೋಡಿ. ಇದರಲ್ಲಿ ಫೈನಾನ್ಷಿಯಲ್ ಸೆಕ್ಟರ್ ಇದೆ, ಅಂದರೆ NBFC ಥರದ್ದಿದೆ, ಪವರ್ ಸೆಕ್ಟರ್ ಇದೆ, ಆಯಿಲ್ ಆ್ಯಂಡ್ ಗ್ಯಾಸ್ ಇದೆ, ಅದೇ ರೀತಿ ಕ್ಯಾಪಿಟಲ್ ಗೂಡ್ಸ್ ಅಂತ ಇದೆ. ಸೊ ಮೇನಾಗಿ ನೋಡೋದಾದರೆ ನಿಮಗೆ ಆಯಿಲ್ ಆ್ಯಂಡ್ ಗ್ಯಾಸು ಮತ್ತು ಪವರ್ ಸೆಕ್ಟರ್ ಇವೆರಡನ್ನೇ ಸೇರಿ ನಮಗೆ ಅಂದರೆ ಎನರ್ಜಿ ಥೀಮ್ ಅಂತ ಅನ್ಕೋಬೋದು ನೀವು. ಇವೆರಡನೇ ನಿಮಗೆ ಸರಿಸುಮಾರು 60% ಕಾಂಟ್ರಿಬ್ಯೂಷನ್ ಇವೆರಡರಿಂದನೇ ಬರ್ತಾ ಆಗಿರುತ್ತಲ್ವಾ. ಸೊ ಹಾಗಾಗಿ ಇವೆರಡು ಸೆಕ್ಟರಲ್ಲಿ ಇರುವಂಥ ಸ್ಟಾಕ್ಗಳು ಅಂಡರ್ ಪರ್ಫಾರ್ಮ್ ಆಯಿತು ಅಂತಂದರೆ ಅಥವಾ ಓವರ್ ಪರ್ಫಾರ್ಮ್ ಆಯಿತು ಅಂದರೆ ಓವರ್ ಆಲ್ PSC ಇಂಡೆಕ್ಸು ಕೂಡ ಮೇಲ್ಗಡೆ ಕೆಳಗಡೆ ಹೋಗುತ್ತೆ. ಇವತ್ತಿನ ಮೂಮೆಂಟ್ ಅಂತ ನೀವು ನೋಡೋದಾದರೆ ಕೋಲ್ ಇಂಡಿಯಾ ನೋಡಿ, ಕೋಲ್ ಇಂಡಿಯಾದಲ್ಲಿ ಇವತ್ತು 5% ಮೂವ್ಮೆಂಟ್ ಬಂದಿತ್ತು. ಅದೇ ಜಾಸ್ತಿ ಇವತ್ತು. ಇದು ಯಾವ್ದು ಕಾರಣ ಆಗಿದೆ ಅಂತ ತೋರಿಸ್ತಾರೆ. ಯಾರೊಬ್ರು ಕೇಳ್ತಾ ಇದ್ರಲ್ವಾ ಸರ್, ನಿಫ್ಟಿ 50ನಲ್ಲೂ ಕೂಡ ಯಾವುದು ಕಾಂಟ್ರಿಬ್ಯೂಟ್ ಮಾಡಿದೆ ಜಾಸ್ತಿ ಫಾಲ್ ಆಗೋಕ್ಕೆ ಅನ್ನೋದನ್ನು ತಿಳ್ಕೋಬೇಕು ಅಂತ. ಅದಕ್ಕೆ ನೀವೇನಿಲ್ಲ, NSE ವೆಬ್ಸೈಟಿಗೆ ಬಂದರೆ ಇಲ್ಲಿ ನಿಮಗೆ ಇಂಡೆಕ್ಸ್ಗಳು ಸಿಗ್ತಾ ಹೋಗುತ್ತೆ. ಇವಾಗ ಸೆಕ್ಟರಲ್ ಇಂಡೆಸಿಸ್ ಅಂತ ಬಂದರೆ ನೀವು ಇದನ್ನು ತೋರಿಸ್ಬಿಡ್ತೀನಿ, ಬೇಕಾದ್ರೆ ಲಿಂಕನ್ನು ಕೊಟ್ಟಿರ್ತೀನಿ. ನೀವು niftyindeces.com ಅಂತ ಬಂದು ಇಲ್ಲಿ ಈಕ್ವಿಟಿ ಸೆಕ್ಟರಲ್ ಇಂಡೆಸಿಸ್ ಅಂತ ಹುಡುಕಿದ್ರೆ ನಿಮಗೆ ಸಿಗ್ತಾ ಹೋಗುತ್ತೆ. ಇದರಲ್ಲಿ ನೋಡಿ ನಿಫ್ಟಿ ಬ್ಯಾಂಕ್ ಇದೆ, ನಿಫ್ಟಿ IT ಇದೆ, ಈ ರೀತಿ ಎಲ್ಲದೂ ಇರುತ್ತೆ. ಸೊ ನಿಫ್ಟಿ 50 ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಇಲ್ಲಿ
ಸ್ವಲ್ಪ ಹುಡುಕಬೇಕು. ಸೊ ನೀವು ಇಲ್ಲಿ ಈಕ್ವಿಟಿಗೆ ಬನ್ನಿ, ಈಕ್ವಿಟಿಗೆ ಬಂದು ನಿಫ್ಟಿ 50 ಅಂತ ಕೊಡಿ. ನಿಫ್ಟಿ 50 ಏನಾದ್ರ ಮೇಲೆ ಕೊಟ್ಟರೆ ನಿಮಗೆ ಯಾವ್ಯಾವ್ದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ನಿಫ್ಟಿ 50ಗೆ ಅಂತ ಇಲ್ಲಿ ತೋರಿಸ್ಬಿಡುತ್ತೆ. ಅಂದರೆ ನೋಡಿ, ಫೈನಾನ್ಷಿಯಲ್ ಸರ್ವಿಸಸ್ ಅಂದರೆ ಅದರಲ್ಲಿ ಬ್ಯಾಂಕು, NBFC ಇವೆಲ್ಲ ಸೇರಿ ಅದರದ್ದೇ ಕಾಂಟ್ರಿಬ್ಯೂಷನ್ 33% ಕಾಂಟ್ರಿಬ್ಯೂಷನ್ ಇದೆ. ಅದು ಬಿಟ್ಟರೆ ಆಯಿಲ್ ಆ್ಯಂಡ್ ಗ್ಯಾಸ್ ಇವಾಗ 12% ಕಾಂಟ್ರಿಬ್ಯೂಷನ್ ಆಗಿದೆ. ಇದು ಮೇಲೆ IT ಅನ್ನೋದು 14% ಕಾಂಟ್ರಿಬ್ಯೂಷನ್ ಆಗಿದೆ. ಸೊ ಈ 3 ಸೆಕ್ಟರ್ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿಫ್ಟಿನಲ್ಲಿ ದೊಡ್ಡ ಪರಿಣಾಮ ಬೀರೋಕ್ಕೆ ಸಾಧ್ಯತೆ ಇರುತ್ತಲ್ವಾ. ಸೊ ಈ ಥರ ನೋಡ್ಕೊಂಡು ಆದಮೇಲೆ ನೀವು ಇಲ್ಲಿ ರೆಸ್ಪೆಕ್ಟಿವ್ ವ್ಯಾಲ್ಯೂಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇವತ್ತು ಯಾವ್ದು ಕಾಂಟ್ರಿಬ್ಯೂಟ್ ಮಾಡಿದೆ ನಿಫ್ಟಿ ಮೇಲೆ ಹೋಗೋಕ್ಕೆ, ಕೆಳಗೆ ಬರಲಿಕ್ಕೆ ಯಾವುದು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಿದೆ ಅನ್ನೋದು ಕೊಡ್ತಾರೆ ನೋಡಿ. ಇವತ್ತು ಟಾಪ್ ಕಾಂಟ್ರಿಬ್ಯೂಟರ್ ಲೂಸಿಂಗ್ ಆಗೋಕ್ಕೆ ICICI ಬ್ಯಾಂಕ್ ಅಂತ ಹೇಳ್ತಾ ಇದೆ. 1.44% ಕರೆಕ್ಷನ್ ಬಂದಿರೋದ್ರಿಂದ ಓವರ್ ಆಲ್ ಇಂಡೆಕ್ಸಲ್ಲಿ ಇವತ್ತು 0.11% ಫಾಲ್ ಬರಲಿಕ್ಕೆ ಇದೇ ಕಾರಣ ಆಯಿತು. ಇದನ್ನ ಸರಿ ಸುಮಾರು 23 ಪಾಯಿಂಟ್ ಬರಲಿಕ್ಕೆ. ಅದೇ ರೀತಿಯಾಗಿ HDFC ಬ್ಯಾಂಕ್ ಕೂಡ ಕಾರಣ ಆಯಿತು ಅಂತ ಹೇಳ್ತಾರೆ. ಅದೇ ನಿಫ್ಟಿನ ಸುಸ್ಥಿರವಾಗಿಡಕ್ಕೆ ಸ್ವಲ್ಪ ಮೇಲಿಡಕ್ಕೆ ಈ ಎಲ್ಲ ಸ್ಟಾಕ್ಗಳು ಹೆಲ್ಪ್ ಆಯಿತು ಅಂತ. ಇದನ್ನ ಯಾರೋ ಒಬ್ರು ಕೇಳಿದ್ರು ಸ್ಪೆಸಿಫಿಕ್ ಆಗಿ, ಸರ್ ದಿನ ಯಾವುದು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತು, ಯಾವ್ದು ಕಮ್ಮಿ ಕಾಂಟ್ರಿಬ್ಯೂಟ್ ಮಾಡ್ತು ನಿಫ್ಟಿ ಮೇಲೆ ಹೋಗೋಕ್ಕೆ ಕೆಳಗೆ ಹೋಗೋಕ್ಕೆ ಅಂತ ಕೇಳಿದ್ರಿ. ಅದಕ್ಕೋಸ್ಕರ ಈ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಅಂತ ಏನು ಬೇಕಾಗಿಲ್ಲ. ಬೇಕಾದ್ರೆ ಇದನ್ನ ನಾನು ಶಾರ್ಟ್ ಸೀರೀಸಲ್ಲಿ ಇವತ್ತು ಯಾರಾದರೂ ಮಧ್ಯದಲ್ಲಿರೋದ್ರಿಂದ ಎಷ್ಟು ಜನ ನೋಡಿರ್ತಾರೋ ಗೊತ್ತಿಲ್ಲ, ಅದನ್ನ ನಾನು ಸಪ್ರೇಟ್ ಮಾಡಿಬಿಟ್ಟು ಕೊಡ್ತೀನಿ ನಿಮಗೆ. ಸೊ PSE ಇಂಡೆಕ್ಸಲ್ಲಿ ಅಂತ ನೀವು ನೋಡೋದಾದ್ರೆ ಇವತ್ತು ಎಲ್ಲದೂ ಕೂಡ ನೆಗೆಟಿವ್ ಅಲ್ಲಿದೆ ನೋಡಿ. ಆಲ್ಮೋಸ್ಟ್ ಎಲ್ಲದೂ ನೆಗೆಟಿವ್ ಆಗಿದೆ. ಇದೊಂದು ಮಚ್ ನೀಡೆಡ್ ಕರೆಕ್ಷನ್. ಇದರಲ್ಲಿ ಹಂಗಾದ್ರೆ ಪೋರ್ಟ್ಫೋಲಿಯೋದಿಂದ ಕೊಡಬೇಕಂದ್ರೆ ಖಂಡಿತ ಒಂದು 5-6 ಪಟ್ಟು ಮೂವ್ಮೆಂಟ್ ಆಗಿರುವಂಥ ಸ್ಟಾಕ್ಗಳನ್ನೆಲ್ಲ ನೀವು ಕೊಟ್ಕೊಳ್ಳೋಂಥದ್ದು ವಾಸಿ ಅಂತ ನನಗನ್ಸುತ್ತೆ. ನಾನು ಕೂಡ IOCನಲ್ಲಿ 195 ರೂಪಾಯಿಗೆ ಜಸ್ಟ್ ಲಾಸ್ಟ್ ವೀಕು ಕಂಪ್ಲೀಟಾಗಿ ಎಕ್ಸಿಟ್ ಆದೆ. ಜಾಸ್ತಿ ಏನು ಹೋಲ್ಡಿಂಗ್ಸ್ ಇರಲಿಲ್ಲ ನಂದು, ಅದರಿಂದ ಎಕ್ಸಿಟ್ ಆದೆ. ಸೊ ನೋಡ್ತಾ ಹೋಗೋಣ, ಈ ಒಂದು ಹೆಲ್ದಿ ಕರೆಕ್ಷನ್ ಆಗಬೇಕಾಗಿತ್ತು. ರಿಟೇಲರ್ಸೇ ದುಡ್ಡು ತೊಗೊತಾ ಇದ್ದಾರೆ ಅಂತ ಅನ್ಸುತ್ತೆ. ಇನ್ಸ್ಟಿಟ್ಯೂಷನ್ ಅಷ್ಟೊಂದು ಪ್ಲೇ ಮಾಡಿದ್ದಾರೆ ಅಂತ ಅನಿಸ್ತಾ ಇಲ್ಲ ನನಗೆ. ಬಟ್ ಇಲ್ಲಿಂದ ದುಡ್ಡು ತೆಗಿತಿದ್ದಾರೆ ಅಂದರೆ ಇನ್ನೊಂದು ಕಡೆ ದುಡ್ಡು ಹಾಕ್ತಾರೆ. ಹಾಕಕ್ಕಂಥ ಸೆಕ್ಟರ್ ಯಾವುದಿದೆ, ಲಾರ್ಜ್ ಕ್ಯಾಪ್ಗಳಲ್ಲಿ ಸುಮಾರು ಕಂಪ್ನಿಗಳು ಅಟ್ರಾಕ್ಟಿವ್ ಆಗಿ ಬರ್ತಾ ಇದೆ. ಸೊ ಅದೆಲ್ಲ ಜೀವಕ್ಕೆ ಬರ್ಬೋದು. ಸೊ ಇದಕ್ಕೆ ಕೆಳಗಡೆ ಆಗಿ ಅದು ಮೇಲ್ಗಡೆ ಹೋದ್ರೂ ನಿಫ್ಟಿ ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ಅದು ಕಾರಣ ಆಗ್ಬೋದು ಅನ್ನೋದು ನನ್ನ ಅನಾಲಿಸಿಸ್ ಮುಂಬರುವ ದಿನಗಳಲ್ಲಿ. ಸೊ ಆಯ್ಕೆ ನಿಮ್ಮದು. ಕೋರ್ ಪೋರ್ಟ್ಫೋಲಿಯೋ ಯಾರಾದರೂ ಬಿಲ್ಡ್ ಮಾಡ್ತಾ ಇದ್ದೀರಾ ಅಂತಂದರೆ ಬನ್ನಿ ಸ್ಟಾಕ್ಸ್ ಓವರ್ವ್ಯೂನ ಮಾತಾಡ್ಕೊಂಬರೋಣ ಇವಾಗ. ಸೊ ಸ್ಟಾಕ್ಸ್ ಓವರ್ವ್ಯೂನಲ್ಲಿ ನಾವು ಮೊದಲನಾಗಿ ಮಾತಾಡ್ತಾರಂಥ ಸ್ಟಾಕು ವಿಪ್ರೋ. ಸ್ಟಾಕ್ಸ್ ಟು ಬೈ ಮಾಡ್ಕೊಡಿ ಅಂತ ಸುಮಾರು ಜನ ಹೇಳ್ತಾ ಇದ್ದೀರಾ, ಬರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ಈ ವಾರ ಏನಾದರೂ ಈ ಫಾಲ್ ಕಂಟಿನ್ಯೂಷನ್ ಆಯಿತು, 21,500ನ ಬ್ರೇಕ್ ಆಯಿತು ಅಂದರೆ ಸ್ವಲ್ಪ ಭಯ ಬಂದಿರುತ್ತೆ ಮಾರ್ಕೆಟಲ್ಲಿ. ಆಗ ನಾವೊಂದು ಸ್ಟಾಕ್ಸ್ ಓವರ್ವ್ಯೂನ ಮಾಡ್ಕೊಡ್ತೀನಿ, ಅಂದರೆ ಸ್ಟಾಕ್ಸ್ ಟು ಬೈನ ಒಂದು ವಿಡಿಯೋ ಮಾಡ್ಕೊಡ್ತೀನಿ. ಸೊ ವಿಪ್ರೋದಲ್ಲಿ ನಾವು ಮಾತಾಡ್ಕೊಂಡಿದ್ವಿ. ಈಗ ಒಂದು ಆಫ್ಟರ್ ಅ ಲಾಂಗ್ ಟೈಮ್ 2001 ಲೆವೆಲಲ್ಲಿ ಬಂದಿದೆ. ಇಲ್ಲಿ ಅಕ್ಯುಮುಲೇಟ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ನಾನು ಕೂಡ ಒನ್ ಆಫ್ ದ ಟ್ರೇಡಿಂಗ್ ಅಕೌಂಟ್ಸಲ್ಲಿ ಬಂದಿರುವಂಥ ಲಾಭನ ಇದಕ್ಕೆ ಹಾಕಿದ್ದೀನಿ. ಸೊ ಅಂದರೆ ಸ್ವಲ್ಪ ಭಾಗನ. ಸೊ ನೀವು ನೋಡೋದಾದ್ರೆ ಇವಾಗ 520 ಅನ್ನೋದು ಒಂದು ರೆಸಿಸ್ಟೆನ್ಸ್ ಅಂತ ಮಾತಾಡ್ಕೊಂಡಿದ್ವಿ. ಅಲ್ಲಿ ಹೋಯ್ತು, ಕರೆಕ್ಷನ್ ಆಯಿತು, ವಾಪಸ್ ತೊಗೊಂಡು ಹೋಗ್ತಾ ಇದೆ. ಇಲ್ಲಿಂದ ಏನಾದ್ರು ಮತ್ತೆ ಬ್ರೇಕ್ ಆಗಿ ಮೇಲ್ಗಡೆ ಹೋದರೆ 550, 560 ಲೆವೆಲ್ಗಳಿಗೆ ವಿಪ್ರೋ ಟ್ರಾವೆಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ನಮ್ಮ ಮೇಲ್ಗಡೆ ಹೋದರೆ 600 ಲೆವೆಲ್ಗಳಿಗೆ ಹೋಗ್ಬೋದು. ಸೊ ಒಳ್ಳೆ ಶೇಪಲ್ಲಿ ಕಾಣಿಸ್ತಾ ಇದೆ. ಒಳ್ಳೆ ಪರ್ಸೆಂಟೇಜ್ ಕೂಡ ಆಗಿರ್ಬೋದು. ಡೆಲಿವರಿ ಆನ್ ಡೈಲಿ ಬೇಸಿಸಲ್ಲಿ ನೀವು ನೋಡ್ತಾ ಬರೋದಾದ್ರೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸೆಲ್ಲಿಂಗ್ ಬೇಕಾಗಿರ್ಬೋದು, ಬೈಯಿಂಗ್ ಬೇಕಾಗಿರ್ಬೋದು ಅದು. ಬಟ್ ವಾಲ್ಯೂಮ್ ಅನ್ನೋದು ಸ್ವಲ್ಪ ಜಾಸ್ತಿ ಆಗ್ತಾರೆ ಆಕ್ಟಿವಿಟಿ ಅಂತೂ ಕಾಣಿಸ್ತಾ ಇದೆ. ಸೊ ಯಾರಾದರೂ ಹೋಲ್ಡ್ ಮಾಡಿದ್ದಾರೆ ಅಂದರೆ ದಯವಿಟ್ಟು ಹೋಲ್ಡ್ ಮಾಡಿ. ಬೈ ಮಾಡೋರು ಕೂಡ ನೀವು ನೋಡ್ಕೊಂತ ಹೋಗ್ಬೋದು. 520ನ ಬ್ರೇಕ್ಔಟ್ ಆದಮೇಲೆ ಬೈ ಮಾಡ್ತೀನಿ ಅಂತಂದ್ರೂ ನಿಮಗೆ 560, 600 ಟಾರ್ಗೆಟ್ಗಳು ಶಾರ್ಟ್ ಟರ್ಮ್ ಮಿಡ್ ಟರ್ಮ್ ಬೇಸಿಸಲ್ಲಿ ನೋಡಲಿಕ್ಕೆ ಸಿಗ್ಬೋದು ವಿಪ್ರೋದಲ್ಲಿ. ಅದೇ ರೀತಿಯಾಗಿ ಡಾಕ್ಟರ್ ರೆಡ್ಡಿಸಲ್ಲಿ ಈ ಒಂದು ಎಕ್ಸಾಕ್ಟ್ ಬಾಟಮಲ್ಲಿ ನಾವು ಬೈ ಮಾಡಿದ್ವಿ. ಅದಾದಮೇಲೆ ಟಿಪಿಕಲ್ ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಅಂತ ನಿಮಗೆ ಹೇಳೋಗಿದೆ. ಅದೇ ರೀತಿ ಬಿಹೇವ್ ಆಗ್ತಾ ಇದೆ. ಇಲ್ಲಿಂದ ಒಂದು ವಾಪಸ್ ಟೆಸ್ಟ್ ಮಾಡಿ ಮತ್ತೆ ಮೇಲ್ಗಡೆ ಹೋಗ್ತಾ ಇದೆ. ಈಗ ಒಂದು ಆಲ್ ಟೈಮ್ ಹೈ ಹೋಗಿದೆ. ಎಲ್ಲಿ ತನಕ ಹೋಗುತ್ತೆ ಅಂತ ಗೊತ್ತಿಲ್ಲ. ಇವತ್ತು ಒಳ್ಳೆ ಟ್ರೇಡ್ ಇತ್ತು, ಯಾರಾದರೂ ಇಂಟರ್ಡೇ ಮಾಡೋದಾಗಿದ್ರೆ. ಬಟ್ ನಾವು ಕ್ಯಾಪ್ಚರ್ ಮಾಡೋಷ್ಟೊತ್ತಿಗೆ ಮಿಸ್ ಆಯ್ತು ನೋಡಿ. ಇವತ್ತು ಓಪನಿಂಗ್ ಇಲ್ಲಿಗಾಗಿ ಇಲ್ಲಿಂದ ಇಲ್ಲಿ ತನಕ ಒಳ್ಳೆ ಶಾರ್ಪ್ ಮೂವ್ಮೆಂಟ್ ಆಗಿದೆ. 100 ಪಾಯಿಂಟ್ಸು ಇಲ್ಲೊಂದು ಪಾಸ್ ಆಗಿತ್ತು, ಅಲ್ಲಿಂದ ಮೇಲ್ಗಡೆ ಕೊಡ್ತಾ ಇದೆ. ಸೊ ಈಗ 6200 ಅನ್ನೋದು ಸಪೋರ್ಟ್ ಆಗ್ತಾ ಹೋಗುತ್ತೆ. ಎಲ್ಲಿ ತನಕ ಹೋಗುತ್ತೆ ಅಂತ ಗೊತ್ತಿಲ್ಲ. ಅನ್ಚಾರ್ಟೆಡ್ ಟೆರಿಟರಿ. ನನ್ನ ಪ್ರಕಾರ 6500 ಲೆವೆಲ್ಗಿಂತ ಮೇಲ್ಗಡೆ ಸದ್ಯದಲ್ಲೇ ಡಾಕ್ಟರ್ ರೆಡ್ಡಿಸ್ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅಗೇನ್ ಡಿಸ್ಕ್ಲೇಮರ್, ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಈ ಸ್ಟಾಕ್ಗಳಲ್ಲಿ ನಾನು ಕೂಡ ಒಬ್ಬ ಹೂಡಿಕೆದಾರ ಆಗಿದ್ದೀನಿ. ಆ ಒಂದು ಡಿಸ್ಕ್ಲೇಮರ್ ಜೊತೆಗೆ ಹೇಳ್ತಾ ಇರ್ತೀನಿ. ಹಾಗಾಗಿ ಯಾವುದೇ ಟ್ರೇಡ್ ಅಥವಾ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಅಪೋಲೋ ಹಾಸ್ಪಿಟಲ್ಸಲ್ಲಿ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗಿತ್ತು. ಸ್ವಲ್ಪ ಟ್ರ್ಯಾಕ್ ಮಾಡೋದಾಗಿದ್ದರೆ ಇವತ್ತಿನ ಮೂಮೆಂಟ್ನ ಒಳ್ಳೆ ರೀತಿಯಾಗಿ ಕ್ಯಾಪ್ಚರ್ ಮಾಡ್ಬೋದಾಗಿದೆ. ಯಾಕೆಂದರೆ ಸರಿಸುಮಾರು ನೋಡಿ, ಇಲ್ಲಿ ನೋಡೋದಾದರೆ 1, 2, 3, 4, 5, 6, 7, 10-15 ದಿನದಿಂದ ಆಗಿರುವಂಥ ಒಂದು ಪಾಸ್ಗೆ ಇವತ್ತೊಂದು ಬ್ರೇಕ್ಔಟ್ ಕೊಟ್ಟಿದೆ. ಬಸ್ ಸ್ಟ್ಯಾಂಡ್ ಬ್ರೇಕ್ಔಟ್. ಸೊ ಇದು ನಾಳೆ ಕೂಡ ಕಂಟಿನ್ಯೂಷನ್ ಆಗ್ಬೋದು. ಸೊ ಇಂಟ್ರಾಡೇನಲ್ಲಿ ಅಪೋಲೋ ಹಾಸ್ಪಿಟಲ್ನ ನಾಳೆ ಟ್ರ್ಯಾಕ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಸೊ ಫ್ರೆಶ್ ಬೈಯಿಂಗ್ ನಾಟ್ ರೆಕಮೆಂಡೆಡ್ ಬಿಕಾಸ್ ಆಲ್ ಟೈಮ್ ಹೈಯಲ್ಲಿದೆ ಸ್ಟಾಕು. ಬಟ್ 5000 ಲೆವೆಲ್ಗೆಲ್ಲ ಬಂದಾಗ ಒಂದು ಆಪರ್ಚುನಿಟಿ ಇತ್ತು. ಇಲ್ಲಿ ಯಾರಾದರೂ ಆ್ಯಡ್ ಮಾಡ್ಕೊಂಡಿದ್ದಾರೆ. ಇವಾಗ ನೋಡಿ ಒಳ್ಳೆ ಲಾಭ ಆಗಿದೆ. ಸೊ ಇದು ಕೂಡ ಕಂಟಿನ್ಯೂಷನ್ ಆಗೋ ಥರ ಕಾಣಿಸ್ತಿದೆ. ಯಾಕೆಂದರೆ ಕೋವಿಡ್ ರ್ಯಾಲಿ ಆದಮೇಲೆ ಸರಿಸುಮಾರು ಒಂದು 2 ವರ್ಷ ಇಲ್ಲೇ ಪಾಸ್ ಆಗಿತ್ತು. ಈಗ ಕಂಟಿನ್ಯೂಷನ್ ಆಗ್ತಿರೋದ್ರಿಂದ ಈ ಸ್ಟಾಕ್ ಕೂಡ 7000 ಲೆವೆಲ್ಗಳಿಗೆ ಹೋಗುವಂಥ ಸಾಧ್ಯತೆ ಇದೆ ಮುಂಬರೋ ತಿಂಗಳುಗಳಲ್ಲಿ. ಅದೇ ರೀತಿಯಾಗಿ ಕೋಲ್ ಇಂಡಿಯಾದಲ್ಲಿ ಒಂದು ಲೋಯರ್ ಲೋ ಪ್ಯಾಟರ್ನ್ ಮಾಡ್ತಾನೆ ಇದೆ. ಇವತ್ತು ಈಸಿ ಟ್ರೇಡ್ ಇತ್ತು. ಯಾಕೆ ಅಂದರೆ ನೋಡಿ, ಈ ಝೋನ್ ಏನಿದೆ ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಇದೆ. ಅಲ್ಲೇ ಇವತ್ತು ಓಪನ್ ಆಗಿ ದೊಡ್ಡ ನೆಗೆಟಿವ್ ಕ್ಯಾಂಡಲ್ ಬರ್ತಾ ಹೋಯಿತು. 445, 440 ಟ್ರೇಡ್ಗಳು ನಿಮಗೆ ಸಿಗ್ಬೋದು ಅಂತ ಇವತ್ತು ಅಪ್ಡೇಟ್ ಕೊಟ್ಟಿದ್ದೆ. ಅದೇ ರೀತಿಯಾಗಿ ಇನ್ನೂ ಕೆಳಗಡೆ ಬಂದು ಸೊ ಈ ಝೋನ್ ಬಂದು ಟಚ್ ಆಗಿದೆ. ಇವಾಗ ನೀವು ನೋಡೋದಾದರೆ ಲೋಯರ್ ಇಲ್ಲೇ ಇದೆ. ಸೊ ನಾಳೆಗೂ ಕೂಡ ಇದು ಕಂಟಿನ್ಯೂಷನ್ ಆಗ್ಬೋದು. ಸೊ ನಿಮಗೆ ಸಿಕ್ಕಿತು ಅಂತಂದರೆ 420 ಅನ್ನೋದು ನೆಕ್ಸ್ಟ್ ಟಾರ್ಗೆಟ್ಗಳಾಗಿರುತ್ತೆ ಕೋಲ್ ಇಂಡಿಯಾದಲ್ಲಿ. ಫ್ರೆಶ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ದಯವಿಟ್ಟು ಬೇಡ. ಸೊ ವೆಯ್ಟ್ ಮಾಡಿ. ಯಾಕೆಂದರೆ ತುಂಬ ಒಂದು ದೊಡ್ಡ ರ್ಯಾಲಿ ಆಗಿದೆ. ಇದಕ್ಕೆ ಒಂದು ಒಳ್ಳೆ ರೀತಿಯಾದಂಥ ಕರೆಕ್ಷನ್
ಬರ್ತಾ ಇದೆ. ಸೊ ಬರಲಿ ನೋಡೋಣ ನೆಕ್ಸ್ಟ್ 300 ಈ ಲೆವೆಲ್ಗಳಿಗೆ ಏನಾದರೂ ಸಿಕ್ತು ಅಂತಂದರೆ. ಹೇಗೆ ನಾನು ಹೇಳಿದ್ದೀನಿ ಕೋಲ್ ನನ್ನ ವ್ಯೂನ, ಯಾಕಂದರೆ ಎನರ್ಜಿಗೆ ನೋಡಿ ಎಸ್ಪೆಷಲಿ ಇಂಡಿಯಾದಲ್ಲಿ ನೀವೇ ನಮ್ಮ ಕಮ್ಯುನಿಟಿನಲ್ಲಿ ಶೇರ್ ಮಾಡ್ತಾ ಇದ್ರಿ ಎಷ್ಟು ಒತ್ತು ಕೊಡ್ತಾ ಇದ್ದಾರೆ ಮುಂಬರೋ ಬಜೆಟಲ್ಲಾಗಲಿ ಮುಂಬರೋ ದಿನಗಳಲ್ಲಾಗಲಿ ಅಂತ. ಯಾಕೆಂದರೆ ಈ ಯುದ್ಧ ಅಂತ ಆದಾಗ, ಯಾವುದೇ ಒಂದು ಆದಾಗ ರಾಜಿ ಮಾಡ್ಕೋಬೇಕು ಒಂದು ದೇಶ ಅಂತಂದರೆ ಈಗಿನ ಪರಿಸ್ಥಿತಿಯಲ್ಲಿ ಇರುವಂಥದ್ದು ಒಂದೇ ವಿಚಾರದಲ್ಲಿ, ಅದು ಫ್ಯೂಯಲ್ ವಿಚಾರದಲ್ಲಿ. ಸೊ ಆಲ್ಟರ್ನೇಟಿವ್ ಫ್ಯೂಯಲ್ ಅಂತ ಕಂಡುಹಿಡ್ಕೊಳ್ಳೋದು ಪ್ರತಿಯೊಂದು ದೇಶಕ್ಕೂ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅವರು ಸ್ವಾವಲಂಬಿಗಳಾಗಿ ಇರಬೇಕು ಅಂತಂದರೆ. ಇಲ್ಲ ಅಂತಂದರೆ ಅವ್ರ ಹತ್ರ ಆಯಿಲ್ ತಗೋಬೇಕು, ಇವ್ರ ಹತ್ರ ಆಯಿಲ್ ತಗೋಬೇಕು, ಅಲ್ಲೇನೋ ಯುದ್ಧ ಆಯಿತು ನಿಂತೋಯ್ತು ಅಂದರೆ ಅದು ಇಡೀ ದೇಶದ ಆರ್ಥಿಕ ಸ್ಥಿತಿನೇ ಅಲ್ಲಗಲ್ಲ ಮಾಡುತ್ತೆ. ಹಾಗಾಗಿ ಈ ಸೋಲಾರ್ ಸೆಕ್ಟರ್ ಆಗಿರ್ಬೋದು ಅಥವಾ ಬೇರೆ ಯಾವುದು ವಿಂಡ್ ಎನರ್ಜಿ ಆಗಿರ್ಬೋದು, ಈ ರೀತಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರೋಂಥದ್ದು. ಎಲೆಕ್ಟ್ರಿಕ್ ಆಗಿರ್ಬೋದು, ಎಲೆಕ್ಟ್ರಿಕ್ಗೆ ನಿಮಗೆ ಕೋಲೇ ಬೇಕು. ಬೇರೆ ಈ ಸೋಲಾರಿಂದ ಕರೆಂಟ್ ಪ್ರೊಡಕ್ಷನ್ ಆದರೆ ನಾವು ಕೋಲ್ ಮೇಲೆ ಇರುವಂಥ ಡಿಪೆಂಡೆನ್ಸಿನ ಕಮ್ಮಿ ಮಾಡ್ಕೊತ ಹೋಗ್ಬೋದು. ಸೊ ಅದೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡೇ ಸರ್ಕಾರದವರು ಈ ಒಂದು ನಿಟ್ಟನ್ನು ಆ ನಿಲುವನ್ನು ತಗೊತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಹೋಗುತ್ತೆ. ಹಾಗಾಗಿ ಕೋಲ್ ಲಾಂಗ್ ಟರ್ಮಲ್ಲಿ ನನ್ನ ಕೇಳೋದಾದರೆ ಒಳ್ಳೆ ಸ್ಟಾಕ್ ಆಗೋದಿಲ್ಲ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ. ನನ್ನ ಪೋರ್ಟ್ಫೋಲಿಯೋನಲ್ಲಿ ಕೂಡ ಇತ್ತು, ಆದರೆ ಇವಾಗ ನಾನು ಎಕ್ಸಿಟ್ ಆಗಿದ್ದೀನಿ ಅಂತ ಅನ್ಕೊತೀನಿ. ನೋಡಬೇಕು, ನಾನು ಚೆಕ್ಔಟ್ ಮಾಡಬೇಕು. ಸೊ ಕೋಲಲ್ಲಿ ಅದರದ್ದು ಏನು ಮಾಡಬೇಕಿತ್ತು ಆ ಕೆಲಸನ ಮಾಡಿದೆ, ಒಳ್ಳೆ ರ್ಯಾಲಿನ ಕೊಟ್ಟಿದೆ. ಸೊ ಇನ್ನು ಮುಂಬರೋ ದಿನಗಳಲ್ಲಿ ನಾನು ರೆಕಮೆಂಡ್ ಮಾಡೋದಿಲ್ಲ. ಬಟ್ ನೆಕ್ಸ್ಟ್ ಸಪೋರ್ಟ್ ಅಂತ ಏನಾದ್ರು ನೋಡ್ತಿದ್ದೀವಿ ಅಂದರೆ 350-300 ಈ ಲೆವೆಲಲ್ಲಿ ನೆಕ್ಸ್ಟ್ ಮೇಜರ್ ಸಪೋರ್ಟ್ ಕಾಣಿಸ್ತಾ ಇದೆ ನನಗೆ. ಅಲ್ಲಿ ತನಕ ಒಂದು ಕರೆಕ್ಷನ್ ಬಂದರೆ ಆಶ್ಚರ್ಯ ಇಲ್ಲ ಕೋಲ್ ಇಂಡಿಯಾದಲ್ಲಿ. ಅದೇ ರೀತಿಯಾಗಿ ಹಿಂದೂಸ್ತಾನ್ ಯೂನಿಲಿವರ್ನ ನೋಡಿ ಈ ಝೋನ್ ಬಂದಾಗೆಲ್ಲ ಒಂದು ಹ್ಯಾಮರ್ ಮಾಡುತ್ತೆ, ಹ್ಯಾಮರ್ ಮಾಡಿಬಿಟ್ಟು ಮೇಲೆ ಹೋಗುತ್ತೆ ಅಂತ ನಿಮ್ಗೆ ಅಪ್ಡೇಟ್ ಕೊಟ್ಟಿದ್ದೆ. ಈಗ ಅದೇ ರೀತಿ ಹ್ಯಾಮರ್ ಮಾಡಿ ಅಟೆಂಡ್ ಮಾಡಿ ವಾಪಸ್ ಸೆಲ್ಲಿಂಗ್ ಬರ್ತಾ ಇದೆ. ಇದು ನೆಗೆಟಿವ್ ಅಂತ ಅನಿಸ್ತಾ ಇದೆ ನನಗೆ ಸ್ಟಾಕಲ್ಲಿ. ಸೊ ಕೆಳಗಡೆ ಬಂದರೆ 2300 ಅನ್ನೋದು ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಆಗಿರುತ್ತೆ. 2450ರಿಂದ ಕೆಳಗಡೆ 2400 ಝೋನಿಂದ ಕೆಳಗೆ ಬಂದಾಗ ನಾನು ಒಂದ್ಸಲ ಅಕ್ಯುಮುಲೇಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಅಕ್ಯುಮುಲೇಷನ್ಗೆ ನಾನು 2300ಕ್ಕೆ ಕಾಯ್ತೀನಿ. ಅದಕ್ಕೆ ನಾನು ಕೆಳಗಡೆ ಬಂದರೆ ನಿಮ್ಗೆ ಹಿಂದೆ ಅಪ್ಡೇಟ್ ಕೊಟ್ಟಿದ್ದೆ 2200ಕ್ಕೂ ಕೂಡ ಈ ಸ್ಟಾಕು ಬಂದು ಟ್ರೇಡ್ ಆಗುವಂಥ ಸಾಧ್ಯತೆ ಇದೆ ಅಂತ. ಹಂತವಾಗಿ ಎವ್ರಿ 100 ಪಾಯಿಂಟ್ಸ್ ಫಾಲ್ ಬಂದಾಗ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ. ಹೇಗೇನು ಡಿಸ್ಕ್ಲೇಮರ್ ಹೇಳ್ತಾ ಇದ್ದೀನಿ, ನಾನು ಈ ಸ್ಟಾಕಲ್ಲಿ ಒಬ್ಬ ಇನ್ವೆಸ್ಟರ್ ಆಗಿದ್ದೀನಿ. ನಾನು ಹೇಳಿದ ಮಾತ್ರಕ್ಕೆ ನೀವು ಟ್ರೇಡ್ ಅಥವಾ ಇನ್ವೆಸ್ಟ್ ಮಾಡಬಾರ್ದು, ನಿಮ್ಮ ಅನಾಲಿಸಿಸ್ನ ಮಾಡಬೇಕು. ಬಟ್ ಯಾರಾದರೂ ಕೋರ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ತಾ ಇದ್ದೀರಾ ಅಂದರೆ FMCG ಸೆಕ್ಟರು ನಿಮ್ಮ ಪೋರ್ಟ್ಫೋಲಿಯೋಲ್ಲಿರುವಂಥದ್ದು ವೆರಿ ಇಂಪಾರ್ಟೆಂಟ್. 2800 2900ಕ್ಕೆ ಹೋದಂಥ ಸ್ಟಾಕು ಸುಮಾರು ದಿನ ಅಲ್ಲೇ ಇತ್ತು. ಲಾಂಗರ್ ದ ಬೆಸ್ಟ್ ಆ್ಯಂಡ್ ಗ್ರೇಟರ್ ದ ರಿಸಲ್ಟ್ಸ್. ಏನಾದರೂ ಈ ಝೋನ್ನ ಬಿಟ್ಟು ಕೆಳಗಡೆ ಬರುತ್ತೆ ಅಂತಂದರೆ 2200 ತನಕ ಅಂದರೆ ಇಲ್ಲಿ ಏನು ಎಷ್ಟು ಮೂಮೆಂಟ್ ಆಗಿತ್ತು ಅಷ್ಟೇ ದೊಡ್ಡ ಮೂಮೆಂಟು ಕೆಳಗಡೆ ಬರ್ಬೋದು. ಆ ರೀತಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಬಟ್ ನಾವು ವ್ಯಾಲ್ಯೂ ಲೆವೆಲ್ ಅಂತ ಸಿಕ್ಕಿದಾಗ 2300 2200 ಈ ಲೆವೆಲಲ್ಲಿ ನೀವು ಅಕ್ಯುಮುಲೇಟ್ ಮಾಡ್ಕೊಳ್ಳೋಂಥದ್ದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಜಿಯೋ ಫೈನಾನ್ಸ್ನ ನೋಡಿ ಅಂತ ಒಬ್ಬರು ಕಮೆಂಟ್ ಮಾಡಿದರು. ಸೊ ಜಿಯೋ ಫೈನಾನ್ಸ್ನ ನೀವು ನೋಡೋದಾದರೆ ಸಣ್ಣ ಝೋನಲ್ಲಿ ಇನ್ನೊಂದು ಬ್ರೇಕ್ಔಟ್ ಆದರೆ ಈ ಮಟ್ಟಿನ ವ್ಯಾಲ್ಯೂಯೇಷನ್ ನನಗೆ ಕೂರ್ತಾ ಇಲ್ಲ ಅಂತ ನಿಮ್ಗೆ ಹೇಳಿದ್ದೆ. ಯಾರೇ ಬಂದು ಇನ್ವೆಸ್ಟ್ ಮಾಡ್ತಾ ಇರ್ಬೋದು. ಬಜಾಜ್ ಫೈನಾನ್ಸು ಇಂಥ ದೊಡ್ಡ ದೊಡ್ಡ ಕಂಪ್ನಿಗಳಿದೆ. ಮತ್ತು NBFC ಅನ್ನೋದು RBI ಕಡೆಯಿಂದ ಒಂದೆಲ್ಲ ಒಂದು ರೀತಿ ಪೆಟ್ಟನ್ನು ತಿಂತಾನೆ ಇರುತ್ತೆ. ಸೊ ನೀವು ನೋಡೋದಾದರೆ ಈ ರೀತಿ ಯಾವಾಗ ಒಂದು ಡೈಲಿ ಕ್ಯಾಂಡಲ್ ಇಷ್ಟು ದೊಡ್ಡ ಕ್ಯಾಂಡಲ್ ಮಾಡಿಬರುತ್ತೋ ಟಿಪಿಕಲ್ ನಿಮಗೆ ಗೊತ್ತಿದೆ ಏನಾಗುತ್ತೆ ಅಂತ. ಅಲ್ಲಿ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಯುತ್ತೆ. ಈಗ ನೋಡಿ ಅದೇ ರೀತಿ ಆಗ್ತಾ ಇದೆ. ವೀಕ್ಲಿ ಆಪ್ಷನ್ಸ್ ಅಂತ ಸಿಗೋದಿಲ್ಲ. ಬಟ್ ಏನಾದರೂ ವೀಕ್ಲಿ ಆಪ್ಷನ್ಸ್ ಅಂತ ಇದ್ದಿದ್ದರೆ ಸ್ಟಾಕ್ಗಳಲ್ಲಿ ಅದು F&Oಗೆ ಎಲಿಜಿಬಲ್ ಆಗಿದ್ದರೆ ಖಂಡಿತ ನಾವು ಯಾವ ರೀತಿಯಾಗಿ ಒಂದು ದೊಡ್ಡ ಮೂಮೆಂಟ್ ಮಾಡುತ್ತಲ್ಲ ಅಂಥ ವೀಕಲ್ಲಿ ನಾವು ಆ ಝೋನ್ ಅದ್ರ ಹೈನ ಅದ್ರ ಲೋನ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡಿಟ್ಬಿಡ್ಬೋದಾಗಿತ್ತು. ಬಟ್ ಆ ರೀತಿ ಆಪರ್ಚುನಿಟಿ ಸಿಗಲ್ಲ. ಯಾಕಂದರೆ ಮಂತ್ಲಿ ಬೇಸಿಸಲ್ಲಿ ವರ್ಕ್ ಆಗುತ್ತೆ ಯಾವುದು ಸ್ಟಾಕ್ ಆಪ್ಷನ್ಸ್ಗಳಲ್ವಾ. ಹಾಗಾಗಿ ಸೊ ನೋಡ್ತಾ ಹೋಗೋಣ. ಈ ಝೋನ್ನ ಇಲ್ಲಿ ಸ್ವಲ್ಪ ದಿನ ಉಳ್ಕೋಬೇಕು, ಅದಾದಮೇಲೆ ಕೆಳಗಡೆ ಬರುತ್ತಾ ಮೇಲ್ಗಡೆ ಹೋಗುತ್ತೆ ಅನ್ನೋದು ನೋಡ್ತಾ ಹೋಗೋಣ. ಸೊ ಕೆಳಗಡೆ ಬಂದರೆ 250 ಅನ್ನೋದು ನೆಕ್ಸ್ಟು ಸಪೋರ್ಟ್ ಆಗ್ತಾ ಹೋಗುತ್ತೆ ಸ್ಟಾಕಿಗೆ. ಅಫ್ಕೋರ್ಸ್ ಈ ಮಾರ್ಬಜು ಕ್ಯಾಂಡಲ್ದು 255 ಬೇಸು, ಅದಕ್ಕೆ ಕೆಳಗೆ ಬಂದರೆ 250 ನೋಡ್ತಾ ಹೋಗೋಣಂತೆ. ಈಗ ನಾಟ್ ರೆಕಮೆಂಡೆಡ್ ಟು ಅಕ್ಯುಮುಲೇಟ್. ಅದೇ ರೀತಿಯಾಗಿ L&T ನನ್ನ ಪೋರ್ಟ್ಫೋಲಿಯೋನಲ್ಲಿ ಒಂದು ಸ್ಟಾಕ್ ಇಲ್ಲ ಅಂತ ನಾನು ಯಾವುದೋ ಇದುವರೆಗೂ ಕೊರಗಿಲ್ಲ. ಆದರೆ ಒಂದು ಸ್ಟಾಕ್ ಆ ಥರ ಆ ಸಾಲಿಗೆ ಸೇರುತ್ತೆ ಅಂದರೆ ಅದು L&T. ಮೊದಲಿಂದ ಹೇಳಿದ್ದೀನಿ ಇನ್ಫ್ರಾಸ್ಟ್ರಕ್ಚರಲ್ಲಿ ನಾವು ಖಂಡಿತವಾಗ್ಲೂ ಇರಲೇಬೇಕು. ಎಗೇನ್ ಸೇಮ್ ಸೆಲ್ ಆನ್ ನ್ಯೂಸ್. ಒಳ್ಳೆ ಮೂಮೆಂಟ್ ಆಗೋಗಿತ್ತು. ಇನ್ಫ್ರಾಸ್ಟ್ರಕ್ಚರ್ ಏನಾದ್ರು ಕೆಡ್ತಾ ಇತ್ತು, ನ್ಯೂಸ್ ಬಂತ ಅಂತ ಎಲ್ಲರೂ ಕೇಳ್ತಾ ಇದ್ರಿ. ಏನೂ ಇಲ್ಲ, ಇದು ನ್ಯೂಸ್ ಫ್ಯಾಕ್ಟ್ರಿನ ಆಗ್ತಾ ಇದೆ ಅಷ್ಟೇ. ಅಂದರೆ ಅಷ್ಟು ದೊಡ್ಡ ರ್ಯಾಲಿ ಆಗಿತ್ತು, ಇವಾಗ ನ್ಯೂಸ್ ಬರ್ತಾ ಇದೆ. ಈಗ ಯಾರಾದರೂ ಅಕ್ಯುಮುಲೇಟ್ ಮಾಡ್ಕೊಂಡು ಬಂದರೆ ಅವ್ರಿಗೆ ತಿನ್ನಿಸ್ಬಿಟ್ಟು ಆಲ್ರೆಡಿ ಲಾಭ ಮಾಡ್ಕೊಂಡಿರೋರು ಆಚೆ ಹೋಗ್ತಾ ಇರ್ತಾರೆ. ಇದು ಈ ರೀತಿನೇ ಆಗುವಂಥದ್ದು. ಇಲ್ಲಿ ಒಂದು ಗ್ಯಾಪ್ ಇದೆ, ಈ ಗ್ಯಾಪ್ ಫಿಲ್ ಆಗ್ಬೋದು ಅಂತ ನಾವು ಡೈಲಿ ಕ್ಯಾಂಡಲ್ ನೋಡಿದಾಗಲೂ ನಿಮಗೆ ಮಾತಾಡಿದ್ದೆ. ನೋಡಿ ಅದೇ ರೀತಿ ಆಗ್ತಾ ಇದೆ. ಈ ಗ್ಯಾಪ್ನ ಫಿಲ್ ಮಾಡೋಕ್ಕೆ ಬರ್ತಾ ಇದೆ. ಸೊ 3200 ಲೆವೆಲು 3750ಕ್ಕೆ ಹೋದಂಥ ಸ್ಟಾಕು 3200 ಲೆವೆಲು ಅಥವಾ ಅದಕ್ಕಿಂತ ಕೆಳಗಡೆ ಬರ್ತಾ ಹೋದರೆ 3100 ಈ ಲೆವೆಲೆಲ್ಲ ಸಿಕ್ತು ಅಂದರೆ ನಾನು ನನ್ನ ಫಸ್ಟ್ ಲೆಗ್ಗನ್ನು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಆಗಿರ್ತೀನಿ ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕಲ್ಲಿ. ಬಟ್ ನೀವು ಸ್ವಲ್ಪ ಹುಷಾರಾಗಿ ಕೂಡ ಇರಬೇಕು. ಯಾಕೆಂತಂದರೆ ಕೋವಿಡ್ ಅಂತಲ್ಲ, ಬಟ್ ಈಗ 2023ರಿಂದ ಏನೋ ಒಂದು ರ್ಯಾಲಿ ಆಗಿತ್ತಲ್ಲ 2200ರಿಂದ 3700ಕ್ಕೆ ಅದಕ್ಕೆ ಕರೆಕ್ಷನ್ನೇ ಆಗಿಲ್ಲ ಸ್ಟಾಕಲ್ಲಿ. ಈಗ ಕರೆಕ್ಷನ್ ಆಗ್ತಾ ಇದೆ. ಸೊ ಕರೆಕ್ಷನ್ ಆದರೆ ಸ್ವಲ್ಪ ಡೀಪ್ ಕೂಡ ಆಗ್ಬೋದು. ಸೊ 3000 ಲೆವೆಲ್ನ ಯಾವ ರೀತಿ ಟೆಸ್ಟ್ ಮಾಡುತ್ತೆ ಅಂತ ನೋಡ್ಕೊಳ್ಳೋಣ. ಅಲ್ಲಿ ತನಕ ನಾಟ್ ರೆಕಮೆಂಡೆಡ್. 3000 ಲೆವೆಲ್ಗೆ ಮುಂಚೆ ಈ ಒಂದು ಗ್ಯಾಪ್ ಇದೆ, ಆ ಗ್ಯಾಪನ್ನು ಫಿಲ್ ಆಗಿ ಕಂಟಿನ್ಯೂಷನ್ ಬಂದರೆ 3000 ಲೆವೆಲ್ಗೆ ಬರ್ಬೋದು. 3000ದಿಂದ 2800 ಲೆವೆಲ್ ಗೋಲ್ಡನ್ ಲೆವೆಲ್ ಆಗಿರುತ್ತೆ. L&Tನಲ್ಲಿ ಫ್ರೆಶ್ ಆಗಿ ಯಾರಾದರೂ ಎಂಟ್ರಿ ಮಾಡಬೇಕು ಅಂತ ಅಂತೀರ ಅಂದರೆ ಈಗ ವ್ಯಾಲ್ಯೂಯೇಷನ್ P ನೋಡೋದ್ರೆ ಸ್ವಲ್ಪ ಜಾಸ್ತಿನೇ ಇದೆ. ಆದರೆ ಇವರು ನಿರ್ವಹಿಸಬೇಕಾಗಿರುವಂಥ ಪ್ರಾಜೆಕ್ಟ್ಸ್ಗಳು ಕೂಡ ಬೆಟ್ಟದಷ್ಟಿದೆ ಇವ್ರ ಹತ್ರ. ಹಾಗಾಗಿ ಆರ್ಡರ್ಗಳು ಬರ್ತಾನೆ ಇರುತ್ತೆ, ಆರ್ಡರ್ ಮಾರ್ಜಿನ್ ಫ್ಲೋ ಚೆನ್ನಾಗಿ ಆಗ್ತಾನೆ ಇರುತ್ತೆ. ಸೊ ನೋಡ್ತಾ
ಹೋಗೋಣಂತೆ. ಆ ಲೆವೆಲ್ಗೆ ಬಂದರೆ ನಾವು ಅಕ್ಯುಮುಲೇಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗೋಣಂತೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಸ್ವಲ್ಪ ದೊಡ್ಡ ವಿಡಿಯೋ ಆಯಿತು, ಬಟ್ ಸುಮಾರು ವಿಷಯಗಳು ನಿಮಗೆ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಮತ್ತು ಸುಮಾರು ಜನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ನು ಕೂಡ ನಮಗೆ ತಿಳಿಸಿದಾಗುತ್ತೆ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ನೀವು ಈ ಮಾಹಿತಿನ ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ವತಿಯಿಂದ ಯಾವುದೇ ಪೇಯ್ಡ್ ಕೋರ್ಸ್ ಆಗಲಿ, ಸೆಮಿನಾರ್ ಆಗಲಿ, ವೆಬಿನಾರ್ ಆಗಲಿ ಇರೋದಿಲ್ಲ. ಯಾರಾದರೂ ನಿಮ್ಮನ್ನ ವಾಟ್ಸಪ್ ಮೂಲಕ ಅಥವಾ ಟೆಲಿಗ್ರಾಮ್ ಮೂಲಕ ಸಂಪರ್ಕ ಮಾಡಿದ್ರು ಅಂದರೆ ಅದು ಖಂಡಿತ ಸುಳ್ಳು. ಅದನ್ನು ನಂಬಲಿಕ್ಕೆ ಹೋಗಬೇಡಿ. ನಿಮಗೆ ಒಂದು ವೇಳೆ ನಮ್ಮ ಚಾನಲ್ಗೆ ಬೆಂಬಲ ಸೂಚಿಸಬೇಕು ಅಂತಂದರೆ ನಾನು 2 ಮಾರ್ಗಗಳನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಜೊತೆಗೆ ಕೆಳಗಡೆ ಸ್ಕ್ರೋಲ್ ಆಗ್ತಾನೆ ಇರುತ್ತೆ. ಆ ದಾರಿ ಮೂಲಕ ನೀವು ನಮಗೆ ಬೆಂಬಲನ ಸೂಚಿಸ್ತಾ ಹೋಗ್ಬೋದು. ಹೇಗೆ ಅದು ಆಪ್ಷನಲ್ ಆಗಿರುತ್ತೆ. ನಿಮಗೆ ನಿಜವಾಗ್ಲೂ ಉಪಯುಕ್ತ ಆಗಿದೆ ಅಂದರೆ ನೀವು ಆ ಕೆಲಸ ಮಾಡ್ಬೋದು. ಬಟ್ ಯಾರೋ ಒಬ್ಬರು ಮಾರ್ಕೆಟ್ ಮಾತುಕತೆ ಹೆಸರಿಂದ ನಿಮಗೆ ರೀಚ್ ಔಟ್ ಮಾಡೋದಾದರೆ ದಯವಿಟ್ಟು ಅದನ್ನು ನಂಬಕ್ಕೆ ಹೋಗ್ಬಿಡಿ. ಆ ರೀತಿ ಯಾವುದೇ ಪೇಯ್ಡ್ ಕೋರ್ಸ್ಗಳಾಗಲಿ, ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ ನಮ್ಮ ಚಾನಲ್ಗಳಿಂದ ಇರೋದಿಲ್ಲ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. 2024 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.